ಏಳು ಶರೀರಗಳು. ಇದು ಏಳು ಶರೀರ ಅನ್ನೋದು ನಾವು ಸಣ್ಣ ಮಕ್ಕಳು ಇದ್ದಾಗಿಂದನೂ ನಾವ್ ಇದನ್ನ ಈ ವರ್ಡ್ ಕೇಳಿದೀವಿ. ಏನಾದ್ರೂ ಶರೀರಕ್ಕೆ ಗಾಯ ಆದ್ರೆ ಅವು ಏಳು ಪೊರೆಗಳು ಬರ್ಬೇಕು ಗಾಯ ಮಾಯ್ಬೇಕಂದ್ರೆ ಅಂತ ಹೇಳ್ತಾ ಇದ್ರು. ಆದ್ರೆ ಅದು ಗಾಯ ಮಾಯೋದಕ್ಕೆ ಒಂದೇ ಪೊರೆ ಬರುತ್ತೋ ಏಳು ಪೊರೆ ಬರುತ್ತೋ ಗೊತ್ತಿಲ್ಲ. ಆದ್ರೆ ಏಳು ಶರೀರಗಳು ಇದಾವೆ ನಮ್ಮ ಶರೀರದಲ್ಲಿ ಅನ್ನುವ ವಿಷಯ ಮಾತ್ರ ನಮ್ಗೆ ಗೊತ್ತಿರ್ತಾ ಇತ್ತು ಮುಂಚೆನೆ. ಮೊದಲನೇದು ಅನ್ನಮಯ ಕೋಶ, ಫಿಸಿಕಲ್ ಬಾಡಿ. ಎರಡನೇದ್ದು ಪ್ರಾಣಮಯ ಕೋಶ, ಎಥಿರಿಕ್ ಬಾಡಿ. ಮೂರನೇದ್ದು ಮನೋಮಯ ಕೋಶ, ಆಸ್ಟ್ರಲ್ ಬಾಡಿ. ನಾಲ್ಕನೇದ್ದು ವಿಜ್ಞಾನಮಯ ಕೋಶ, ಕಾಸಲ್ ಬಾಡಿ. ಐದನೇದ್ದು ಆನಂದಮಯ ಕೋಶ, ಸ್ಪಿರಿಚುವಲ್ ಬಾಡಿ. 6 ವಿಶ್ವಮಯ ಕೋಶ, ಕಾಸ್ಮಿಕ್ ಬಾಡಿ. 7 ನಿರ್ವಾಣ ಕೋಶ, ನಿರ್ವಾಣ ಬಾಡಿ. ಮೊದಲನೇದಾಗಿ ಅನ್ನಮಯ ಕೋಶದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅನ್ನಮಯ ಕೋಶ ಅಂದ್ರೆ ಭೌತಿಕ ಶರೀರ, ಫಿಸಿಕಲ್ ಬಾಡಿ. ನಮಗೆ ತಿಳಿಲಾರ್ದದ್ದು ತಿಳಿಯೋದಕ್ಕೆ ಶುರು ಆಗುತ್ತೆ. ಯಾವ ರೀತಿಯಾಗಿ ಈ ಶರೀರ ರಚನೆ ಆಗಿದೆ, ನಮ್ಮ ಅಂತರ್ಪ್ರಯಾಣ ಇದರಿಂದ ಶುರುವಾಗುತ್ತೆ. ಭೌತಿಕ ಶರೀರದಿಂದ, ಯಾಕಂದ್ರೆ ಫಸ್ಟಿಗೆ ನಾವು ಧ್ಯಾನಕ್ಕೆ ಕೂತ್ಕೊಂಡ ತಕ್ಷಣ ನಮ್ಮ ಭೌತಿಕ ಶರೀರದಾಗನೆ ಎಲ್ಲಾ ಪೇನುಗಳು ಅನ್ನೋದು ಬರೋದು ನಮ್ಮ ಶರೀರಕ್ಕೆ. ಅವಾಗ ಇದು ಭೌತಿಕ ಶರೀರ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ನಾವು ಕರ್ಮಗಳನ್ನ ಭೌತಿಕ ಶರೀರದಿಂದನೇ ಮಾಡೋದು. ನಾವೇನ್ ಕರ್ಮ ಮಾಡಿದ್ರೆ, ಇನ್ನೊಬ್ರಿಗೆ ಒಳ್ಳೇದು ಮಾಡಿದರೆ ಆಗ್ಲಿ, ಕೆಟ್ಟದ್ದು ಮಾಡಿದ್ರೆ ಆಗ್ಲಿ, ಮತ್ತೆ ಬೇರೆ ಇನ್ನೊಂದು ಏನ್ ಮಾಡ್ತೀವಂದ್ರೂ ಎಲ್ಲ ನಾವು ಭೌತಿಕ ಶರೀರದಿಂದಲೇ. ಒಂದು ಕಣ್ಣಿನಲ್ಲಿ ಎಷ್ಟು ಎಕ್ಸ್ಪ್ರೆಷನ್ ಇರುತ್ತೆ. ಕೋಪದಿಂದ ನೋಡೋದು ಬೇರೆ, ಪ್ರೀತಿಯಿಂದ ನೋಡೋದು ಬೇರೆ, ಕಾಲಿನಿಂದ ಒದಿಯೋದು ಬೇರೆ. ಆ ರೀತಿ ಎಲ್ಲ ನಾವು ಭೌತಿಕ ಶರೀರದಿಂದನೇ ಅವುಗಳನ್ನ ಮಾಡ್ತಾ ಇರ್ತೀವಿ. ಮಾಡುವ ಕೆಲಸದ ಮೇಲೆ ಅಂತರ್ಬಾಹ್ಯ 2 ಕೋನದಿಂದ ನೋಡುತ್ತಿರಬೇಕು. ನಾವೇನ್ ಕೆಲಸ ಮಾಡ್ತಾ ಇದೀವಿ, ಒಂದು ಸಣ್ಣ ಮಗುವಿಗೆ ಕೋಪದಿಂದ ಏನಾದ್ರೂ ಮಾತಾಡಿದ್ರೆಗಿನ ಅದಕ್ಕೆ ಎಷ್ಟು ಬೇಜಾರಾಗುತ್ತೆ, ಅವಾಗ ನಮ್ಮ ಹತ್ರ ಬರದೇ ಇಲ್ಲ. ಅದೇ ರೀತಿಯಾಗಿ ನಾವು ಪ್ರೀತಿಯಿಂದ ಮಾಡ್ತಾ ಇದೀವ, ಕೋಪದಿಂದ ಮಾಡ್ತಾ ಇದೀವ ಅನ್ನೋದು ಎದುರಿನವ್ರಿಗೆ ಗೊತ್ತಾಗ್ತಾ ಇರುತ್ತೆ, ಮತ್ತೆ ನಮ್ಮೊಳಗೆ ನಮಗೂ ಗೊತ್ತಾಗ್ತಾ ಇರುತ್ತೆ. ಅದಕ್ಕೆ ನಮ್ಮನ್ನ ನಾವು ಯಾವಾಗ್ಲೂ ಚೆಕ್ ಮಾಡ್ಕೊಂತ ಇರ್ಬೇಕು. ಯಾವುದರಿಂದ ನಾವು ಒಳ್ಳೇದ್ ಭಾವನೆ ಇಟ್ಕೊಂಡು ಮಾಡ್ತಾ ಇದೀವ, ಕೋಪ ಇಟ್ಕೊಂಡು ಮಾಡ್ತಾ ಇದೀವ. ಕೋಪ ಇದೆ ಅನ್ನೋ ಇರ್ಬೇಕು, ಮುಚ್ಚಿ ಬಿಡ್ಬೇಕು, ಒಂದು 10 ಕೌಂಟ್ ಮಾಡ್ಬೇಕು. 1 2 3 4 5 ಇಲ್ಲ 100 ಮಾಡ್ಬೇಕು. ಇಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇಟ್ಕೊಂಡ್ಬಿಡ್ಬೇಕು. ಯಾವಾಗ ಕೋಪ ಬರುತ್ತೋ ಅವಾಗ. ಆ ರೀತಿಯಾಗಿ ನಾವು ಎಚ್ಚರ ಸ್ಥಿತಿನಲ್ಲಿ ಕೆಲಸಗಳನ್ನ ಮಾಡ್ತಾ ಇರ್ಬೇಕು. ಮೊದಲನೇ ಶರೀರವನ್ನ ಒಳಗಿನಿಂದ ನೋಡಿಕೊಳ್ಬೇಕು. ನಮ್ಮ ಭೌತಿಕ ಶರೀರವನ್ನ ಒಳಗಿನಿಂದನೇ ನಾವು ಗಮನಿಸ್ತಾ ಇರ್ಬೇಕು. ಯಾವುದು ಒಳ್ಳೇದು ಮಾಡ್ತಾ ಇದೀಯಾ, ಕೆಟ್ಟದ್ದು ಮಾಡ್ತಾ ಇದೀಯಾ. ಕೆಟ್ಟದ್ದು ಮಾಡ್ಲಾರ್ದಂಗೆ ನಾವು ಅದನ್ನ ತಡಿತಾ ಇರ್ಬೇಕು. ಆವಾಗ ನಾವು ಹೊರಗಿನಿಂದ ನೋಡೋದಕ್ಕೆ ಶುರುವಾಗ್ತೈತೆ. ನಾವು ಒಳಗಿನಿಂದ ಗಮನಿಸಿದಾಗ ಹೊರಗಿನಿಂದ ನಾವ್ ಏನ್ ಕೆಲ್ಸಗಳು ಮಾಡ್ತಾ ಇದೀವಿ ನೋಡ್ರಿ. ನಮ್ಗ್ ಸಿಟ್ಟು ಬಂದಾಗ ಪಾತ್ರೆಗಳನ್ನ ಧನ್ ಅಂತ ಎಸಿತಾ ಇರ್ತೀವಿ, ಕುಟ್ಟುತ್ತಾ ಇರ್ತೀವಿ. ಅವುಗಳನ್ನು ಸಹಿತ ನಾವು ಮಾಡಬಾರ್ದು. ಪಾತ್ರೆಗಳನ್ನು ಸಹಿತ ನಾವು ಪ್ರೀತಿಯಿಂದ ಅವನ್ನ ಇಟ್ಟಾಗ ಅವು ಎಷ್ಟೋ ಖುಷಿ ಆಗುತ್ತೆ. ಅವುಗಳನ್ನು ಮಾಡಬಾರ್ದು. ಮತ್ತೆ ಮನೆಯಲ್ಲಿ ಇರೋರಿಗೆ ಎಲ್ಲರಿಗೂ ಡಿಸ್ಟರ್ಬ್ ಆಗುತ್ತೆ. ಪಾತ್ರೆ ಸೌಂಡ್ ಆದಾಗ ಯಾರ್ ಬೇಕಂತಾನೆ ಪಾತ್ರ ಕೆಳಗಡೆ ಹಾಕಿದಾರ, ಇಲ್ಲ ಯಾರಾದ್ರೂ ಕುಕ್ಕುತ್ತಾ ಇದಾರ ಅನ್ನೋದು ವಿಷಯ ಚೆನ್ನಾಗಿ ಗೊತ್ತಾಗುತ್ತೆ. ನನ್ ಮೊಮ್ಮಗಳು ಎಷ್ಟು 2 ವರ್ಷ 2.5 ವರ್ಷ ಇದ್ಲು. ಒಂದ್ ದಿವ್ಸ ನಮ್ ಸೊಸೆ ಪಾತ್ರೆ ತೊಳಿವಾಗ ಸ್ವಲ್ಪ ಅದೇನ್ ಕೈ ಜಾರಿ ಬಿತ್ತೋ ಏನಾದ್ರೂ ಸಿಟ್ಟಿನಿಂದ ಪಾತ್ರೆ ಹಿಂಗ ಇಟ್ಲು. ಅಮ್ಮ ಅಂತ ಹೇಳ್ತಾ ಇದ್ದಾಳೆ ಎಷ್ಟು ಚೆನ್ನಾಗಿ. ಪಾತ್ರೆ ಸೌಂಡು
ಸಿಟ್ಟಿನಿಂದ ಮಾಡಿದಾಗ ಮಕ್ಕಳಿಗೆ ಸಹಿತ ಅರ್ಥ ಆಗುತ್ತೆ ಯಾವ ರೀತಿ ಇವ್ರು ಕೋಪದಿಂದ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತ. ನೋಡ್ರಿ, ಮಕ್ಕಳಲ್ಲಿ ಇರುವ ಅರಿವು ಸಣ್ಣ ಮಕ್ಕಳು ಅಂತ ನಾವ್ ಅನ್ಕೊಂತೀವಿ, ಆದ್ರೆ ಸಣ್ಣ ಮಕ್ಕಳಿಗೆ ಸಹಿತ ಪ್ರತಿಯೊಂದು ವಿಷಯ ಗೊತ್ತಾಗ್ತಾ ಇರುತ್ತೆ. ಅದಕ್ಕೆ ಸಣ್ಣ ಮಕ್ಕಳ ಹತ್ರ, ಹುಟ್ಟಿದ ಮಗುವಿನ ಹತ್ರನೂ ನಾವು ಕೋಪವನ್ನ ತೋರಿಸ್ಬಾರ್ದು. ಇವಾಗ ನಮ್ಗೆ ಧ್ಯಾನಕ್ಕೆ ಬಂದ್ಮೇಲೆ ಗೊತ್ತಾಗಿದೆ, ಇಲ್ಲಾಂದ್ರೆ ಮೊದಲಿಗೆ ಅಯ್ಯೋ ಇದೇ ಸಣ್ಣ ಮಗು, ಇದಕ್ಕೇನು ಗೊತ್ತಾಗೋದಿಲ್ಲ ಅಂತ. ಹುಟ್ಟಿದ ತಕ್ಷಣ ಆ ಮಗುವಿನ ಸುತ್ತ ಜನ ಸೇರಿದವರೆಲ್ಲ ಇದು ಕರ್ರಗೈತೆ, ಇದು ಬೆಳ್ಳಗೈತೆ, ಗಿಡ್ಡಕೈತೆ, ಕಣ್ಣಂಗೈತೆ, ಎಷ್ಟು ಮಾತುಗಳು ಆಡ್ತಾ ಇದ್ವಿ ನೋಡ್ರಿ. ಅವೆಲ್ಲವಷ್ಟು ಅವೇರು. ನಾವ್ ಎಷ್ಟು ಅವೇರ್ ಆಗಿದ್ರೇನು ಕಡಿಮೆನೆ ಇವಾಗ. ಅದಕ್ಕೋಸ್ಕರ ನಾವು ಹೊರಗಿನಿಂದ ನೋಡೋದಕ್ಕೇನು ಒಳಗನೆಯಿಂದನೂ ನೋಡೋದಕ್ಕೆ ಶುರುವಾಗ್ತೈತಿ. ಭೌತಿಕ ಶರೀರ ವರ್ತಮಾನದಲ್ಲಿಯೇ ಇರುತ್ತದೆ. ಭೌತಿಕ ಶರೀರ ಅನ್ನೋದು ವರ್ತಮಾನಗಳಲ್ಲೇ ಇರ್ತೈತೆ, ಸ್ಥಳ ಕಾಲ ಒಳಗೆ ಇರುತ್ತದೆ. ಈ ಶರೀರವನ್ನು ಚೆನ್ನಾಗಿ ಇಟ್ಟು ಕೊಳ್ಳಬೇಕೆಂದರೆ ಸರಿಯಾದ ಆಹಾರ ತೆಗೆದುಕೊಳ್ಳುತ್ತಾ ಇರಬೇಕು. ಈ ಶರೀರವನ್ನ ನಾವು ಚೆನ್ನಾಗಿ ಇಟ್ಕೋಬೇಕು ಅಂತಂದ್ರೆ ಒಳ್ಳೆಯ ಆಹಾರಗಳನ್ನ, ಸರಿಯಾದ ಆಹಾರವನ್ನು ತೆಗೆದುಕೊಳ್ತಾ ಇರ್ಬೇಕು. ಯಾವುದು ಸರಿಯಾದ ಆಹಾರ ಅಂದ್ರೆ ಹಣ್ಣು, ತರಕಾರಿ, ಶಾಕಾಹಾರ, ಸಾತ್ವಿಕ ಆಹಾರ. ಯಾವಾಗ ಫುಡ್ಗಳು ಇರ್ತಾವ, ಗಿಡದಿಂದ ಬೆಳೆದಿರುವಂತಹ ತರಕಾರಿಗಳನ್ನ, ಹಸಿ ತರಕಾರಿಗಳನ್ನ ತಿಂದಾಗ ನಮಗೆ ಇನ್ನೂ ಎಷ್ಟು ಹೆಚ್ಚಿನ ಪೌಷ್ಟಿಕಾಂಶಗಳು ಬರ್ತಾವ. ನಮ್ಮ ಭೌತಿಕ ಶರೀರವನ್ನ ಮೊದಲು ನಾವು ಸರಿಪಡಿಸ್ಕೋಬೇಕು. ಆ ಒಂದು ಶರೀರದಲ್ಲಿ ಏನೇನೋ ಆಲೋಚನೆಯಿಂದ ಮಾಡಿರುವ ಅಡಿಗೆಗಳನ್ನ ಹಾಕ್ಬಾರ್ದು. ನಂತರ ಬೆಳ್ಳುಳ್ಳಿಯನ್ನ ಹಾಕ್ಬಾರ್ದು. ನಂತರ ಪ್ರಾಣಿಗಳ ಮಾಂಸವನ್ನ ನಮ್ಮ ಶರೀರದಲ್ಲಿ ಹಾಕ್ಬಾರ್ದು. ನೋಡ್ರಿ, ಪ್ರಾಣಿಗಳನ್ನ ಸಾಯಿಸುವಾಗ ಅದನ್ನ ಗಟ್ಟಿಗೆ ಹಿಡ್ಕೊಂಡಾಗ ಅವಾಗ್ಲೇ ಅದಕ್ಕೆ ಗೊತ್ತಾಗುತ್ತೆ, ಅಯ್ಯೋ ನನ್ಗೇನೋ ಮಾಡ್ತಾ ಇದಾರೆ ಇವ್ರು ಅಂತ. ಅದು ಭಯದಿಂದ, ಸಿಟ್ಟಿನಿಂದ, ಕೋಪದಿಂದ ಒಳಗಡೆ ಅದಕ್ಕೆ ಬಿಡಿಸ್ಕೊಳಕ್ಕೂ ಆಗಲ್ಲ, ಏನು ಮಾಡಕ್ಕಾಗಲ್ಲ. ಭಯ ಒಂದೇ ವ್ಯಕ್ತಪಡಿಸ್ಬೋದು. ಅಂತ ಭಯಗಳಿಂದ ಇದ್ದಾಗ ಆ ಪ್ರಾಣಿಯನ್ನ ಸಾಯಿಸಿಬಿಟ್ಟು ಅದನ್ನ ನಾವು ತಿಂದ್ರೆಗಿನ ನಮ್ಮ ಒಳಗಡೆ ಎಷ್ಟು ಭಯಗಳು ಅನ್ನೋದು ಹುಟ್ಕೊಳ್ತಾವ. ನಾವು ಆಲ್ರೆಡಿ ಹುಟ್ಟುವಾಗಲೇ ಭಯವನ್ನ ತಗೊಂಡೇ ಹುಟ್ಟಿರ್ತೀವಿ. ಮತ್ತೆ ಮೇಲೆ ಈ ಭಯಗಳನ್ನೆಲ್ಲ ತಗೊಂಡು ನಾವು ತಿಂದಾಗ ನಮ್ಮ ನೋಡ್ರಿ, ಒಂದು ಶವ ಇರುತ್ತೆ, ಯಾರೋ ಒಬ್ರು ಸತ್ತೋಗಿರ್ತಾರ, ಅಲ್ಲಿ ಹೋಗಿ ನಾವು ಆ ಶವವನ್ನ ಮುಟ್ಟಿ ಬಂದ್ರೆ ತಲೆ ಸ್ನಾನ ಮಾಡ್ತೀವಿ. ಯಾಕೆ ಮಾಡ್ತೀವಿ? ಶುದ್ಧಿ ಆಗ್ಬೇಕು. ಅಲ್ಲೆಲ್ಲ ಒಂದು ಕ್ರಿಮಿ ಕೀಟಗಳು, ಒಂದು ಚೇಂಜಸ್ ಇರುತ್ತೆ, ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಒಂದು ಶವ ಮುಟ್ಟಿ ಬಂದಾಗ ನಾವು ತಲೆ ಸ್ನಾನ ಮಾಡಿದವರು ಆ ಸತ್ತ ಪ್ರಾಣಿಯ ಮಾಂಸವನ್ನ ತಿಂದಾಗ ನಮ್ಮ ಶರೀರ ಎಷ್ಟು ಕಲುಷಿತ ಆಗುತ್ತೆ, ಅದನ್ನ ನಾವು ಆಲೋಚನೆ ಮಾಡ್ಬೇಕು. ಅದಕ್ಕೆ ನಾವು ನಮ್ಮ ಹೊಟ್ಟೆ ಸ್ಮಶಾನವಲ್ಲ. ನಮ್ಮ ಹೊಟ್ಟೆ ಈ ಶರೀರದ ರಚನೆಯಲ್ಲಿ ಒಂದು ಭಾಗ, ಅಂಗಾಂಗ. ಆ ಒಂದು ಶರೀರದಲ್ಲಿ ಹಾಕುವ ಆಹಾರ ಎಲ್ಲ ಅಲ್ಲಿ ಜೀರ್ಣ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಯಾವದನ್ನ ತಿನ್ಬೇಕು, ಯಾವದನ್ನ ಯಾರ್ ಮಾಡಿದ್ದನ್ನ ತಿನ್ಬೇಕು, ಯಾರ್ ಮಾಡಿದ್ದನ್ನ ತಿನ್ಬಾರ್ದು. ಖಾರ ಜಾಸ್ತಿ ತಿನ್ಬಾರ್ದು. ಅದಕ್ಕೆ ಎಲ್ಲಾ ಹೇಳ್ತಾ ಇರ್ತಾರ ನೋಡ್ರಿ, ಪ್ರೆಗ್ನೆಂಟ್ ಇದ್ದಾಗ ಎಲ್ಲಾರು ಮಿರ್ಚಿ ಅಂದ್ರೆ ಇಷ್ಟ, ಬಿಸಿ ಮಿರ್ಚಿಗಳು ಅಂತ ಇರ್ತೀವಿ. ಹೊರಗಡೆ ಹಸಿಮೆಣಕಾಯಿ ಇರುತ್ತೆ, ಮೇಲೆ ಬಿಸಿ ಇರುತ್ತೆ. ಆ ಮಗುವಿಗೆ ಎಷ್ಟು ತೊಂದ್ರೆ ಆಗತ್ತೆ ಅನ್ನೋ ಆಲೋಚನೆ ಮಾಡ್ಲಾರ್ದು ನಮ್ಮ ಬಾಯಿ ರುಚಿಗೆ ಆಹಾರವನ್ನ ತೆಗೆದುಕೊಂಡಾಗ ಒಳಗಡೆ ಇರುವ ಮಗುವಿಗೆ ಎಷ್ಟು ತೊಂದರೆ ಆಗುತ್ತೆ ವಿಚಾರ ಮಾಡೋದಿಲ್ಲ. ಒಂದು ಶಾಕಾಹಾರ ಆಗಿದ್ರು ಸಹಿತ ಯಾವ ಕ್ರಮದಲ್ಲಿ ಬಿಸಿದಾಗ ನಾವು ತಿನ್ಬೇಕು. ತುಂಬಾ ಬಿಸಿ ಬಿಸಿ ಆಹಾರಗಳು ಮೇಡಮ್, ನಿಮ್ದೇನು ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆ ಮ್ಯಾಮ್. ಉಮಾದೇವಿ ಮ್ಯಾಮ್, ನೆಟ್ವರ್ಕ್ ಏನೋ ಪ್ರಾಬ್ಲಮ್ ಆಗಿದೆ. ಹತ್ತೋದಿಲ್ಲ, ಏನು ಹತ್ತಿಲ್ಲ. ಶುದ್ಧವಾಗಿ ಮಾಡ್ಕೊಳ್ತೀವಿ, ತಿಂತೀವಿ. ಅಯ್ಯೋ
ಬಿಟ್ಟು ಅದನ್ನ ತೆಗಿಯೋದು ಮನ್ಸಲ್ಲ ಏನ್ ಮಾಡಕಪ್ಪ ಅನ್ನೋ ಆಲೋಚನೆ ಇಷ್ಟ ಇರುತ್ತೆ. ನಮ್ಮ ಆಹಾರ ಪದ್ಧತಿಯನ್ನ ನಾವು ಬದಲಾಯಿಸಿದಾಗ ಬಿಸಿ ಬಿಸಿ ಬೇಕಂದ ಮಾಡ್ಕೊಂಡು ನಾವು ತಿಂದ್ಬಿಟ್ಟು ಎಷ್ಟೋ ಕ್ರಮಗಳಿಂದ ಸಾಧ್ಯ. ಎರಡನೇದು ಪ್ರಾಣಮಯ ಕೋಶ. ಮ್ಯಾಮ್ ನಿಮ್ದು ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ಉಮಾದೇವಿ ಮ್ಯಾಮ್ ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎರಡನೇ ಪ್ರಾಣಮಯ ಕೋಶ ಎನರ್ಜಿ ಬಾಡಿ, ಎಥಿರಿಕ್ ಬಾಡಿ ಅಂತಾನು ಕರೀತಾರೆ. ಹೊಗೆಯ ಹಾರಿದೆ ಆಹಾರ, ಇದ್ರ ಆಹಾರ ಹಾಕಾಗುತ್ತೆ. ಆಹಾರಕ್ಕೆ ಸಂಬಂಧಿಸಿದವರೆಗೆ ಎರಡನೇ ಶರೀರ, ಎರಡನೇ ಶರೀರ ಇರುತ್ತದೆ, ಆದರೆ ಗಟ್ಟಿಗೆ ಇರುವುದಿಲ್ಲ. ಇದು ಪ್ರಾಣಮಯ ಕೋಶ ಅನ್ನೋದು ಗಟ್ಟಿಗಿರೋದಿಲ್ಲ. ಧ್ಯಾನ ಶರೀರ ಹೊರಗೆ ಇರುವ ಸ್ಥಿತಿ ಗುರುತ್ವಾಕರ್ಷಣೆ. ಭೌತಿಕ ದೇಹ ಸತ್ತಾಗ ಎರಡನೇ 13 ದಿನದವರೆಗೆ ಜೀವಿಸುತ್ತದೆ. ಅದಕ್ಕೋಸ್ಕರ 13 ದಿವಸದಲ್ಲಿ ಕರ್ಮಗಳನ್ನ ಯಾಕೆ ಅಂದ್ರೆ 13 ದಿವಸ ತನಕನೂ ಆ ಒಂದು ಆ ಬಾಡಿ, ಪ್ರಾಣಮಯ ಬಾಡಿ, ಎಥಿರಿಕ್ ಬಾಡಿ ಅನ್ನೋದು ಅಲ್ಲೇ ತಿರುಗ್ತಾ ಇರುತ್ತೆ. ಅದಕ್ಕೋಸ್ಕರ ಅಷ್ಟು ದಿವ್ಸನು ಯಾರು ಕರ್ಮಗಳನ್ನೋದು ಮಾಡೋದಿಲ್ಲ. ಎರಡನೇ ಶರೀರ ಅಥವಾ ನಮ್ಮ ಶರೀರಕ್ಕೆ ಬೆಳಕು ಇರ್ಬೇಕು, ನಮ್ಮ ಶರೀರ ಬೆಳಕು ಇರ್ಬೇಕು. ಪ್ರಾಣಮಯ ಕೋಶ ಅಂತ ನಾವೇನ್ ಕರಿತೀವಲ್ಲ, ಈ ಒಂದು ಗುರುಗಳು ಎಲ್ಲ ನಮ್ಮ ಕನಸುಗಳಾಗತ್ತಾ ಇರ್ತ ನಂತರ ತಮ್ಮ ಶರೀರನ 3 ಶರೀರ 5 ಶರೀರಗಳಾಗಿ ಮಾಡ್ಕೊಳ್ತಾ ಇರ್ತಾರ. ಆ 5 ಶರೀರಗಳನ್ನ ಈ ಪ್ರಾಣಮಯ ಕೋಶದಿಂದ ತಯಾರು ಮಾಡ್ಕೊಳ್ತಾ ಇರ್ತಾರ. ಎಷ್ಟೋ ಜನ ಮಾಸ್ಟರ್ಸ್, ಪತ್ರಿಜಿ ಸಾರ್ನ ಸಹಿತ ಒಬ್ರು ಅಂದ್ರೆ ಕಲ್ಕತ್ತಾದಲ್ಲಿ ನೋಡ್ಯಾರಂತ, ಮತ್ತೆ ಇನ್ ಕಡೆನು ಅವರು ನೋಡಿದ್ದಾರೆ. ಮತ್ತೆ ಲಾಹಿರಿ ಮಹಾಶಯರು ಆಗಿರೋದು, ಮತ್ತೆ ಇನ್ನ ಹೆಸರು ನನ್ಗೆ ನೆನ್ಪು ಬರ್ತಾ ಇಲ್ಲ. ಆ ರೀತಿಯಾಗಿ ಎಷ್ಟೋ ಜನ ತಮ್ಮ ಶರೀರ, ಈ ಭೌತಿಕ ಶರೀರದಲ್ಲೇ ಇನ್ನೊಂದು ಶರೀರವನ್ನ ಸೃಷ್ಟಿ ಮಾಡಿಕೊಳ್ಳುವಷ್ಟು ಶಕ್ತಿಯನ್ನ ಅವರು ಪಡೆದುಕೊಂಡಿರ್ತಾರ. ನಮ್ಮ ಶರೀರಕ್ಕೆ ಬೆಳಕು ಬೇಕು ಅಂತ ಕೇಳ್ಕೊಳ್ಬೇಕು. ನಮ್ಮ ಶರೀರಕ್ಕೆ ಆ ಬೆಳಕು ಅನ್ನೋದು ಎನರ್ಜಿ. ತಕ್ಷಣ ನೀವು ಹೊರಗೆ ಬರುತ್ತೀರಾ ಅಂದ್ರೆ ಆಸ್ಟ್ರಲ್ ಬಾಡಿಯಿಂದ ನಾವು ಹೊರಗಡೆ ಬರೋದಕ್ಕೆ, ಶರೀರದಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ವರ್ತಮಾನ ಸ್ಥಿತಿಯಲ್ಲಿ ನಾವು ದೂರದವರೆಗೆ ನೋಡುವುದು, ಹಿಪ್ನಾಸಿಸ್, ಟ್ರಾನ್ಸ್, ಎಥಿರಿಕ್ ಬಾಡಿ ಪ್ರಭಾವ. ಹಿಪ್ನಾಸಿಸ್ ಅಂತ ಏನು ಮಾಡ್ತಾರ, ಇದೆಲ್ಲ ಈ ಒಂದು ಶರೀರದ ಪ್ರಭಾವದಿಂದ ನಡೀತಾ ಇರ್ತದೆ. ವ್ಯಾಧಿಗಳು ಶರೀರದಿಂದ ಮೊದಲು ಗೊತ್ತಾಗ್ತದೆ. ಯಾವ ವ್ಯಾಧಿ ನಮ್ಗೆ ಯಾವುದೇ ರೋಗ ಇದೆ ಅಂದ್ರೆ ಮೊದಲಿಗೆ ನಮ್ಗೆ ಇಷ್ಟನೇ ಬರ್ತಾ ಇರುತ್ತೆ, ಒಳಗಡೆ ಏನೋ ಸಮಥಿಂಗ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇರುತ್ತೆ. ನಮ್ಮ ಭೌತಿಕ ಶರೀರಕ್ಕೆ ಕಾಣಿಸ್ಕೊಂಡಾಗ ಅದು ಬಹಳ ಉಲ್ಬಣ ಆಗಿರುತ್ತದೆ, ಅವಾಗ ನಮ್ಗದು ಗೊತ್ತಾಗ್ತೈತೆ. ಅದಕ್ಕೋಸ್ಕರ ಫಸ್ಟಿಗೆ ನಮ್ಗೆ ಏನಾದ್ರೂ ಡೌಟ್ ಬರ್ತಾ ಇದೆ ಅಂತ ಒಂದ್ಸತಿ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಂಡ್ರೆ ನಾವು ಮೆಡಿಸನ್, ಬೇರೆ ಆಯುರ್ವೇದ ಮೆಡಿಸನ್ ಆದ್ರೂ ತಗೋಬಹುದು, ಮತ್ತೆ ಹೋಮಿಯೋಪತಿ ಮೆಡಿಸನ್ ತಗೋಬಹುದು. ಅದಕ್ಕೆ ಬೇಕಾಗಿರುವಂತಹ ಕ್ರಮ ಪದ್ಧತಿಗಳನ್ನ ಒಂದು ಇದು ಎಕ್ಸರ್ಸೈಜ್ ಆಗಿರ್ಬೋದು, ಆಹಾರ ಕ್ರಮದಲ್ಲಿ ನಾವು ಬದಲಾವಣೆ ಮಾಡ್ಕೊಡೋದಾಗಿರ್ಬೋದು, ಆ ರೀತಿ ಮಾಡ್ಕೊಂಡ ನಾವು ಬೇಗ ಗುಣಮುಖರಾಗೋದಕ್ಕೆ ಸಾಧ್ಯ ಆಗುತ್ತೆ. ಇಡ, ಪಿಂಗಳ, ಸುಷುಮ್ನ ನಾಡಿಗಳು ಮೂಲಾಧಾರದಿಂದ ಸಹಸ್ರಾರ ತನಕ ರೌಂಡ್ ಆಗಿ ತಿರುಗ್ತಾ ಇರುತ್ತೆ. ಈ ಪ್ರಾಣಮಯಕದಲ್ಲಿನೇ ತಿರುಗ್ತಾ ಇರ್ತವ. 6 ಚಕ್ರಗಳು ಈ ಶರೀರದಲ್ಲಿನೇ ಇರ್ತಾವ. ಸ್ಟೋರ್ ಹೌಸ್ ಆಫ್ ಎನರ್ಜಿ ಅಂದ್ರೆ ಈ ಎನರ್ಜಿಯನ್ನ ಇಲ್ಲಿ ಸ್ಟೋರ್ ಮಾಡ್ಕೊಂಡಿರುತ್ತೆ, ಪ್ರಾಣಮಯ ಕೋಶದಲ್ಲಿ ಇರ್ತದೆ. ನಮ್ಮ ಶಕ್ತಿ ಹೇಗೆ ವೃದ್ಧ ಆಗುತ್ತದೆ, ನಾವು ಮಾಡ್ತೀವಿ, ನಮ್ಮ ಶಕ್ತಿ ಅನ್ನೋದು ದಿನಾ ಧ್ಯಾನ ಮಾಡ್ತಾ ಇರ್ತೀವಿ, ದಿವಸ ಧ್ಯಾನದ ಎನರ್ಜಿಯನ್ನ ತಗೋತಾ ಇರ್ತೀವಿ, ಆದ್ರೆ ಮತ್ತೆ ವೇಸ್ಟ್ ಮಾಡ್ತಾ ಇರ್ತೀವಿ. ಯಾವ ರೀತಿ ವೇಸ್ಟ್ ಮಾಡ್ತೀವಿ, ಸರಿಯಲ್ಲದ ಮಾತುಗಳನ್ನ, ಇನ್ನೊಬ್ರ ಬಗ್ಗೆ ಮಾತುಗಳನ್ನ ಆಡೋದ್ರಿಂದ ನಮ್ಮ ಎನರ್ಜಿ ಹೋಗುತ್ತೆ. ಸರಿಯಲ್ಲ ಆಲೋಚನೆ, ನಮ್ಗೆ ಏನು ಮುಂದಿನ ಕಾರ್ಯ ನಡಿಬೇಕು ಅದ್ರ ಬಗ್ಗೆ ಮಾತ್ರ ಪಾಸಿಟಿವ್ ಆಗಿ ಆಲೋಚನೆ ಮಾಡ್ತಾ ಇರ್ಬೇಕು. ಅಯ್ಯೋ ಇವಾಗ ಬಿಸಿಲು ಕಾಲ, ನಾನ್ ಕ್ಲಾಸ್ ಮಾಡುವಾಗ ಕರೆಂಟ್ ಹೋಗ್ಬಿಟ್ರೆಗೇನು ಫ್ಯಾನ್ ಇಲ್ಲ ಅಂತಂದ್ರೆ ಹೆಂಗೆ,
ಅಂತವೆಲ್ಲ ನಾವು ಆಲೋಚನೆ ಮಾಡಕ್ಕೆ ಹೋಗ್ಬಾರ್ದು. ಅವೆಲ್ಲ ಸರಿಯಲ್ಲದ ಆಲೋಚನೆಗಳು. ಅಳುವುದಾಗ್ಲಿ, ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಅಳೋದು. ತಮ್ಮಲ್ಲಿ ತಪ್ಪು ಇದ್ದಾಗ ಬೇಗ ಆಗ್ತಾರ. ಯಾಕೆ ಅಂತಂದ್ರೆಗೇನ ಹತ್ತು ಬಿಟ್ರಿಗೇನ ಎದುರಿನವರು ಸುಮ್ನೆ ಆಗ್ತಾರಂತ. ಆದ್ರೆ ಪತ್ರಿಜಿ ಸರ್ ಏನ್ ಹೇಳ್ತಾರ, ಅಳೋದು ಅಜ್ಞಾನ. ನೀನು ಏನೇ ಕಷ್ಟ ಬರ್ಲಿ, ಏನೇ ತೊಂದ್ರೆ ಬರ್ಲಿ, ಅಳಬಾರ್ದು. ಅದಕ್ಕೆ ಪರಿಷ್ಕಾರವನ್ನ ಹುಡುಕ್ಬೇಕು. ಅದೇ ಜ್ಞಾನಿಗಳ ಲಕ್ಷಣ. ಅಳೋದು ಅನ್ನೋದು ಇಲ್ವೇ ಇಲ್ಲ. ನಾವು ಮೊದಲಿಗೆ ಎಷ್ಟು ಅಳ್ತಾ ಇದ್ವಿ ಅಂದ್ರೆ, ಅಳದಂದ್ರೆ ಬೇರೆಯವ್ರು ಬೈದ್ರೆ ಅಂತ ಎಲ್ಲ ಅಳಲ್ಲ. ನಮಗೆ ಏನಾದ್ರೂ ತೊಂದ್ರೆ ಆದಾಗ ಯಾತಕ್ಕೋಸ್ಕರ ಇದು ಬಂತು ಅಂತ ಅಳ್ತಾ ಇದ್ವಿ. ಆದ್ರೆ ಇವಾಗ ಧ್ಯಾನ ಮಾಡಿದಾಗ್ಲಿಂದನು ಧ್ಯಾನದಿಂದ ನಾನು ಆರಾಮ್ ಆಗ್ತಾ ಅದಕ್ಕೆ ಏನು ಪ್ರಾಬ್ಲಮ್ ಸೊಲ್ಯೂಷನ್ ಹುಡುಕ್ತಾ ಇರ್ತೀನಿ. ಅಳೋದನ್ನು ಯಾವ್ದು ಇಲ್ಲ. ಅದಕ್ಕೆ ನಾವು ಯಾವ ರೀತಿ ನಮ್ಮ ಎನರ್ಜಿಯನ್ನ ನಾವು ಸೇವ್ ಮಾಡ್ಕೋಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಟಿವಿ ಸೀರಿಯಲ್ ನೋಡೋದ್ರಿಂದ ನಮ್ಮ ಶಕ್ತಿ ಅನ್ನೋದು ವೇಸ್ಟ್ ಆಗ್ತಾ ಇರುತ್ತೆ. ಜಲಸಿ, ಇನ್ನೊಬ್ರು ಕಾರ್ ತಗೊಂಡ್ರೆಗಿನ ನಮ್ ಕಾರ್ಕನ ಅವ್ರದ್ದು ದೊಡ್ಡದೈತಿ, ಅವ್ರದ್ದು ಚೆನ್ನಾಗೈತೆ, ನಮ್ಮ ಮನೆಕನ ಅವ್ರ ಮನೆ ದೊಡ್ಡದು ಅಂತವೆಲ್ಲ ನಾವು ನೋಡಾಗ ಜಲಸಿ ಅನ್ನೋದು ಆಗ್ತಾ ಇರುತ್ತೆ. ಅಂತವುಗಳನ್ನೆಲ್ಲ ನಾವು ತಡೆಗಟ್ಟಬೇಕಂದ್ರೆ ನಾವು ಧ್ಯಾನ ಜಾಸ್ತಿ ಮಾಡಿದಾಗ, ನಾವಾಗ ವರ್ತಮಾನದಲ್ಲಿ ಇರ್ತೀವಿ, ನಾವು ಸರಳವಾದ ಜೀವನವನ್ನೇ ನಾವು ಇಷ್ಟಪಡ್ತಾ ಹೋಗ್ತೀವ, ಅವಾಗ ನಮಗೆ ಆ ಜಲಸಿ, ದ್ವೇಷ, ಅಸೂಯೆ ಎಲ್ಲವಷ್ಟು ಹೋಗ್ತತೆ. ಗಾಸಿಪ್ಪು, ನಾವು ಇನ್ನೊಬ್ಬರಿಗೆ ನಾವೇನಾದ್ರು ಮಾತಾಡಿದ್ರೆ, ಅಯ್ಯೋ ಆ ಎದುರು ಮನೆಯಲ್ಲಿ ಅತ್ತೆಯನ್ನ ಸೊಸೆ ಚೆನ್ನಾಗಿ ನೋಡ್ಕೊಳ್ತಾರ, ನಾವೇನಾದ್ರೂ ಮಾತಾಡಿದ್ರೆ ನಾವು ಆ ಕರ್ಮವನ್ನ ಅನುಭವಿಸೋದಕ್ಕೆ ಇನ್ನೊಂದ್ ಜನ್ಮ ಎತ್ತಿ ಬರ್ಬೇಕಾಗ್ತದೆ. ಅದಕ್ಕೋಸ್ಕರ ಅವ್ರವ್ರ ಮಧ್ಯೆ ಏನಿರುತ್ತೋ, ಅವರ ಕರ್ಮ ಚಕ್ರಗಳು ಏನಿರುತ್ತೋ, ಗತ ಜನ್ಮದಲ್ಲಿ ಆ ಅತ್ತೆ ಈ ಸೊಸೆಗೆ ಎಷ್ಟು ಕಷ್ಟ ಕೊಟ್ಟಿದ್ಲು ಅವ್ರಿಗೆ ಗೊತ್ತಿರುತ್ತೆ. ಗೊತ್ತಿಲ್ದನೆ ಒಬ್ಬೊಬ್ರನ್ನ ನೋಡಿದ್ರೆ ಅಷ್ಟು ಸಿಟ್ಟು ಬರ್ತಾ ಇರುತ್ತೆ, ಅಷ್ಟು ಕೋಪ ಬರ್ತಾ ಇರುತ್ತೆ. ಅವೆಲ್ಲ ಅದಕ್ಕೋಸ್ಕರ ಅವ್ರವ್ರ ವಿಷಯ ಅವ್ರವ್ರಿಗೆ ಬಿಟ್ಟು, ನಮಗೇನಾದ್ರೂ ಸಹಾಯ ಮಾಡ್ಬೇಕು ಅಂತ ಅನಿಸಿದ್ರೆ ಅತ್ತೆಗೂನು ಸೊಸೆಗೂನು ಧ್ಯಾನ ಹೇಳ್ಕೊಟ್ಟು, ಇಲ್ಲಮ್ಮ ನೀವು ಗತ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ರಿ, ನೀವಿಬ್ರು ಧ್ಯಾನ ಮಾಡಿದ್ರಿ, ಸಾರಿ ಥ್ಯಾಂಕ್ಸ್ ಹೇಳ್ಕೊಂತ ಹೋಗ್ರಿ, ನೀವಿಬ್ರು ಸರಿಯಾಗಿ ಜೀವನವನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಆದ್ರೆ ಹೇಳ್ಬೇಕಷ್ಟೇ. ಆಗ್ಲಿ ಗಾಸಿಪ್ ಅನ್ನೋದನ್ನ ನಾವು ಮಾಡ್ಬಾರ್ದು. ಚಾಡಿ ಹೇಳ್ಬಾರ್ದು. ಕಂಪ್ಲೇಂಟ್ ಇಲ್ಲ, ಯಾವ್ದಾದ್ರೂನು ನಾವು ಕುಳಿತುಕೊಂಡಲ್ಲಿಯೇ ಎಲ್ಲಿಗಾದ್ರೂ ನಾವು ಹೋಗ್ಬೋದು. ಹಾಸ್ಟೆಲ್ ಟ್ರಾವೆಲ್ ಆದಾಗ ನಾವು ಕೂತ್ಕೊಂಡಲ್ಲೇ ಹೋಗ್ಬೋದು. ಯಾವಾಗ ಹೋಗ್ಬೋದಂದ್ರೆ ನಮ್ಮ ಶಕ್ತಿಯನ್ನ ಮೇಡಮ್ ತಮ್ಮ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಾ ಇದೆ ಮ್ಯಾಮ್, ಹಂಗಂಗೆ ಸ್ಟ್ರಕ್ ಆಗ್ತಾ ಇದೆ. ಹೌದಾ? ನೀವ್ ಕಂಟಿನ್ಯೂ ಮಾಡಿ. ಅಲ್ಲ, ಸ್ಥಳ ಚೇಂಜ್ ಮಾಡ್ಲಾ? ಅದೇ ಸ್ಟ್ರಕ್ ಆಗ್ತಾ ಇದೆ ಹಂಗಂಗೆ ಸ್ವಲ್ಪ ಹೊತ್ತಿಗೆ. ನೋಡ್ತೀನಿ. ಅವಾಗ ನಮ್ಮ ಹಾಸ್ಟೆಲ್ ಟ್ರಾವೆಲ್ ಅನ್ನೋದು ನಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಎಚ್ಚರದಲ್ಲಿ ಇರ್ಬೇಕು, ಸ್ಪೃಹದಲ್ಲಿ ಇರ್ಬೇಕು. ಯಾವಾಗ್ಲೂ ಯಾರ ಜೊತೆ ಏನ್ ಮಾತಾಡ್ಬೇಕು ಅದನ್ನೇ ಮಾತಾಡ್ಬೇಕು. 100 ಮಾತಾಡಲ್ಲಿ 10 ಮಾತಾಡ್ರಿ, 10 ಮಾತಾಡಲ್ಲಿ 1 ಮಾತಾಡ್ರಿ, 1 ಮಾತಾಡಲ್ಲಿ 0 ಮಾಡಿ ತಿಳಿಸ್ರಿ ಅಂತ ಪತ್ರಿಜಿ ಸರ್ ಹೇಳ್ತಾರ. ಅದಕ್ಕೋಸ್ಕರ ನಾವು ಬಹಳ ಹುಷಾರಾಗಿ ಇರ್ಬೇಕು. 3ನೇದ್ದು ಮನೋಮಯ ಕೋಶ, ಇದು ಮಾನಸಿಕ ಶರೀರ. ನಾವು 2ನೇ ಶರೀರದಲ್ಲಿ ಒಳಗೆ ಇರುವ ಮರುಕ್ಷಣ ನಾವು ಹೊರಗಡೆ ಇರುತ್ತೇವೆ, ಅದೇ 3ನೇ ಶರೀರ. ಆಕಾರದಲ್ಲಿ ಸೂಕ್ಷ್ಮ ಶರೀರ ಮುಂದೆ 2 ಶರೀರದ ತರಾನೇ ಇರ್ತದ. ಆಸ್ಟ್ರಲ್ ಬಾಡಿ, ಕನಸಿನ ಶರೀರ, ಡಬಲ್ ಶರೀರ. ಅಲ್ಲಿನೂ ಕುಳಿತುಕೊಂಡಲ್ಲೇ ಎಲ್ಲಿಗಾದ್ರೂ ಹೋಗ್ಬೋದಂದ್ರೆ ಇದು ಆಸ್ಟ್ರಲ್ ಬಾಡಿ, ಮನೋಮಯ ಕೋಶನೇ ಆಸ್ಟ್ರಲ್ ಬಾಡಿ. ಅವೆರಡು ಶರೀರ ತರಾನೇ ಇದನ್ನು ಇರ್ತೈತೆ. ಆದ್ರೆ ಕನಸಿನ ಶರೀರ, ನಾವು ಕನಸಿನಾಗ ಸಹಿತ ನಾವು ದಿವಸ ರಾತ್ರಿ ಡೀಪ್ ಆಗಿ ನಿದ್ದೆ ಮಾಡುವಾಗ
ಮೇಲಿನ ಲೋಕಕ್ಕೆ ಹೋಗಿ ನಾವು ಭೂಮಿ ಮೇಲೆ ಯಾತಕ್ಕೋಸ್ಕರ ಬಂದಿದೀವಿ, ನಮ್ಮ ಮುಂದಿನ ಕೆಲಸ ಕಾರ್ಯಗಳು ಏನು ಎಲ್ಲವನ್ನ ನಾವು ನೋಡ್ಕೊಂಡ್ ಬರ್ತಾ ಇರ್ತೀವಿ. ಆದ್ರೆ ನಮಗೆ ಅದು ನೆನಪಿರೋದಿಲ್ಲ. ಅದಕ್ಕೋಸ್ಕರ ಅದು ವೇಸ್ಟ್ ಆಗಿ ಹೋಗ್ತೈತೆ. ಆಮೇಲೆ ಒಂದೊಂದ್ಸರಿ ಸಡನ್ ಆಗಿ ಎಚ್ಚರ ಆಯ್ತು ಅಂತಂದ್ರೆ ನಮ್ಮ ಶರೀರದಲ್ಲಿ ಇನ್ನೊಂದು ಶರೀರ ದಪ್ಪಂತ ಬಿದ್ದಂಗ ಆಗುತ್ತೆ. ಮತ್ತೆ ನಾವೇನಾದ್ರೂ ಬೀಳ್ತಾ ಇದೀವ ಅಂತ ಒಂದೊಂದ್ಸರಿ ಅನ್ನಿಸ್ತಾ ಇರ್ತದೆ. ಅದೆಲ್ಲ ನಾವು ಆಸ್ಟ್ರಲ್ ಟ್ರಾವೆಲ್ ನಾವು ದಿವ್ಸಾನು ಮಾಡ್ತಾ ಇರ್ತೀವಿ ರಾತ್ರಿ ಮಲಗಿದಾಗ. ಆದ್ರೆ ನಮಗೆ ಎಚ್ಚರದ ಸ್ಥಿತಿಯಲ್ಲಿ ಆಸ್ಟ್ರಲ್ ಟ್ರಾವೆಲ್ ಮಾಡಿದಾಗ ಮಾತ್ರ ಮೇಲೆ ಹೋಗಿ ಯಾರ ಜೊತೆ ಜ್ಞಾನವನ್ನ ಪಡ್ಕೊಂಡಿದೀವಿ ಅನ್ನೋ ಅರಿವು ಇರುತ್ತೆ. ನಾವು ನಿದ್ದೆನಲ್ಲೇ ಆಸ್ಟ್ರಲ್ ಟ್ರಾವೆಲ್ ಮಾಡಿದಾಗ ನಮಗೆ ಅದು ಯಾವ ನೆನಪುನು ಇರೋದಿಲ್ಲ. 4 ಡೈಮೆನ್ಷನಲ್ ಶರೀರ, ಮಾನಸಿಕ ಪೊರೆ, ಕೋರಿಕೆ, ಆಲೋಚನೆ, ಶರೀರ ಎಗರುವ ಹಾಗೆ ಕನಸು ಬೀಳ್ತಾ ಇರ್ತತೆ. ಶರೀರದಿಂದ ಹೊರಗೆ ಬರುವ ಅನುಭವಗಳು. ನಾವು ಎಷ್ಟೋ ಸರಿ ನಿದ್ದೆ ಮಾಡ್ತಾ ಇರ್ತೀವಿ, ಎಲ್ಲೋ ಹತ್ರದಾಗ ನಡೀತಾ ಇದೀವಿ ಅನ್ನಿಸ್ತದ, ಮತ್ತೆ ಮೇಲಿಂದ ಕೆಳಗಡೆ ಎಗರ್ತಾ ಇದೀವಿ ಅಂತ ಅನಿಸ್ತದ. ಅವೆಲ್ಲವಷ್ಟು ಮನೋಮಯ ಕೋಶದಲ್ಲಿರುತ್ತೆ. ಆಧ್ಯಾತ್ಮಿಕ ಮಾರ್ಗದರ್ಶಗಳನ್ನು ಕಲಿತು ಕೊಳ್ಳುವುದು ಮತ್ತೆ ಸೇರುವುದು. ಊರ್ಧ್ವ ಲೋಕ, ಸೂಕ್ಷ್ಮ ಲೋಕ, ಸಮಯ ಮತ್ತು ಸ್ಥಳದಿಂದ ವ್ಯಕ್ತಿಯ ಗತದಲ್ಲಿ ಮಾತ್ರ ಹೋಗುತ್ತೆ. ಉನ್ನತವಾದ ಆಲೋಚನೆಗಳನ್ನ ನಾವು ಹೋಗ್ಬೇಕು. ಮನೋಮಯ ಶರೀರ ಅಂದ್ರೆಗಿನ ನಮ್ಮ ಮನಸ್ಸಿನಲ್ಲಿ ಆಲೋಚನೆಗಳನ್ನ ನಿರ್ಮೂಲನೆ ಮಾಡ್ಕೊಳ್ಳುವಂತಹದ್ದು ಮನೋಮಯ ಶರೀರ ಅಂದ್ರೆ. ಆ ಮನೋಮಯ ಶರೀರವನ್ನ ನಾವು ಸ್ವಚ್ಛ ಮಾಡಿಕೊಂಡಾಗ ಮಾತ್ರ ನಮ್ಮ ಸೂಕ್ಷ್ಮ ಶರೀರ ಯಾನ ಆಗೋದಕ್ಕೆ ಸಾಧ್ಯ ಆಗುತ್ತೆ. 4ನೇದ್ದು ವಿಜ್ಞಾನಮಯ ಕೋಶ, ಕಾಸಲ್ ಬಾಡಿ, ಕಾರಣ ಶರೀರ. ಆಚರಣೆಯಲ್ಲಿ ಇರುವುದೇ ವಿಜ್ಞಾನ, ಗಮನಿಸುವ ತತ್ವನೇ ಆತ್ಮ. ಆಚರಣೆಯಲ್ಲಿ ನಾವು ಎಷ್ಟೋ ಜ್ಞಾನ ದಿವಸ ತಿಳ್ಕೊಂತ ಇರ್ತೀವಿ, ಆದ್ರೆ ಅದನ್ನ ಆಚರಣೆಯಲ್ಲಿ ಇಡ್ಬೇಕು. ಆಚರಣೆಯಲ್ಲಿ ಇಟ್ಟಾಗ ಮಾತ್ರ ನಮ್ಮ ಆತ್ಮ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಯಾವುದಕ್ಕೆ ಜನ್ಮ ತಗೊಂಡಿದ್ದೀವಿ ಅಂತ ಅನ್ನೋದಕ್ಕೆ ಕಾರಣ ಇದೆ. ನಾವು ಯಾವ್ದಕ್ಕೋಸ್ಕರ ಜನ್ಮ ತಕೊಂಡಿದ್ದೀವಿ ಅನ್ನೋದು ಗೊತ್ತಾಗುತ್ತೆ. ವಿಜ್ಞಾನಮಯ ಕೋಶ ಅಂದ್ರೆ ಜ್ಞಾನವನ್ನ ತಿಳಿದುಕೊಳ್ಳೋದು. ಈ ಸಜ್ಜನ ಸಾಂಗತ್ಯ ಅಂತ ಹೇಳ್ತೀವಿ, ಸತ್ಸಂಗ ಅಂತ ಏನ್ ಹೇಳ್ತೀವಲ್ಲ, ಸತ್ಸಂಗ ಅಂದ್ರೆ ವಿಜ್ಞಾನಮಯ ಕೋಶ. ಇನ್ನೊಬ್ಬರ ಜ್ಞಾನವನ್ನ, ಇನ್ನೊಬ್ಬರು ಧ್ಯಾನದಿಂದ ಪಡೆದಿರುವಂತಹ ಅನುಭವವನ್ನ ಮತ್ತೆ ಸ್ವಾಧ್ಯಾಯವನ್ನ ಓದಿದಾಗ ನಮ್ಮ ವಿಜ್ಞಾನಮಯ ಕೋಶ ಅನ್ನೋದು ಬೆಳಿತಾ ಬೆಳಿತಾ ಹೋಗ್ತೈತೆ. 4ನೇ ಶರೀರದಲ್ಲಿ ಅಗ್ನಿಯ ಹಾಗೆ ಇರಬೇಕು. ಅಲ್ಲಿ ದಾಹ ಅನ್ನೋದು ಇರ್ತದ, ಆ ಜ್ಞಾನದ ದಾಹ. ಎಷ್ಟು ಜನದ ಜ್ಞಾನಗಳನ್ನ ನಾವು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಕರೋನಾ ಸಮಯದಲ್ಲಿ ಎಷ್ಟು ಜನ ಮಾಸ್ಟರ್ಸ್ಗಳದ್ದು ಎಷ್ಟು ಅನುಭವಗಳನ್ನ ನಾವು ಪಡೆಯೋದಕ್ಕೆ ಸಾಧ್ಯ ಆಯ್ತು. 4ನೇ ಶರೀರವನ್ನು ದಾಟುವುದಕ್ಕೆ ಒಂದೇ ಒಂದು ಟೆಕ್ನಿಕ್, ಅದೇ ಮೇಲೆ ನೋಡುವುದು. ಮೇಲೆ ನೋಡೋದು ಅಂತ. ಆ ಮೇಲೆ ನೋಡಿದಾಗ ಮಾತ್ರ 4ನೇ ಶರೀರವನ್ನ ದಾಟೋದಕ್ಕೆ ಸಾಧ್ಯ ಆಗುತ್ತೆ. ಏನು ಅಂತಂದ್ರೆ ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ಈ ರೀತಿ ನಮ್ಮ 2 ಕಣ್ಣುಗಳ ಒಂದು ಗುಡ್ಡೆ ಮೇಲೆ ಹೋದಂಗಾಗುತ್ತೆ, ಒಂದು ಉಬ್ಬಿನ ನಡುವೆ ನಿಂತ್ಕೊಂಡಂಗಾಗುತ್ತೆ. ಅವಾಗ ಅಲ್ಲಿ ಹೋಗಿದ್ದಾಗ ನಾವು ಅಲ್ಲಿ ಜಾಸ್ತಿ ಆ ಒಂದು ಸ್ಥಿತಿಯಲ್ಲಿ ನಾವು ಧ್ಯಾನ ಮಾಡಿದಾಗ ಆಜ್ಞಾ ಚಕ್ರವನ್ನ ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಸ್ಥಳ ಮತ್ತು ಸಮಯದಿಂದ ಪ್ರಯಾಣಿಸುತ್ತದೆ. ವ್ಯಕ್ತಿಗತ ಭೂತ ಮತ್ತು ಭವಿಷ್ಯತ್ತು ಕಾಲಗಳ ಪೋಷಣೆ, ಸರಿಯಾದ ಜ್ಞಾನ ಆ ಒಂದು ವ್ಯಕ್ತಿಗತವಾದ ಭೂತದಲ್ಲಿ ಇರ್ಲಾರ್ದಂಗೆ, ಭವಿಷ್ಯತ್ತಿನಲ್ಲಿ ಇರ್ಲಾರ್ದಂಗೆ ವರ್ತಮಾನದಲ್ಲಿ ಇದ್ದಾಗ ಮಾತ್ರ ನಮ್ಮ ಸರಿಯಾದ ಜ್ಞಾನವನ್ನ ನಾವು ತಗೊಳ್ಳೋದಕ್ಕೆ ಸಾಧ್ಯ. ಯಾವಾಗ್ಲೂ ಏನೋ ಇಲ್ಲಿ ಕೆಲಸ ಮಾಡ್ತಾ ಇರ್ತೀವಿ, ಮತ್ತೆ ಹಿಂದಿಂದ ಆಲೋಚನೆ ಮಾಡೋದು, ಮತ್ತೆ ಇಲ್ಲಿ ಕ್ಲಾಸ್ ಕೇಳ್ತಾ ಇರ್ತೀವಿ, ನಮ್ಮ ಮನಸ್ನಾಗ ಏನೋ ಆಲೋಚನೆ ಓಡ್ತಾ ಇರುತ್ತೆ. ಅವಾಗ ಏನು ಒಂದು ಸೆಂಟೆನ್ಸ್, ಒಂದು ಶಬ್ದ ಮಿಸ್ ಆಗಿ ಹೋದ್ರು ಆ ಜ್ಞಾನವನ್ನ ನಾವು ಸರಿಯಾಗಿ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳೋದಕ್ಕೆ ಆಗೋದಿಲ್ಲ. ವಿಜ್ಞಾನಮಯ ಕೋಶ ಅಂದ್ರೆ ಇನ್ನೊಂದು, ಯಾರು ಈ ಒಂದು ಪ್ರಪಂಚದಲ್ಲಿ ಸೈಂಟಿಸ್ಟ್ಗಳಂತ ನಾವೇನ್ ಕರಿತೀವಿ, ಒಂದು ಏರೋಪ್ಲೇನ್ ಕಂಡು ಹಿಡಿದವ್ರಾಗಿರ್ಬೋದು, ಟ್ರೈನ್ ಕಂಡು ಹಿಡಿದವ್ರಾಗಿರ್ಬೋದು, ಮತ್ತೆ ಬೇರೆ ಏನೇ ಕಂಡು ಹಿಡಿದವ್ರು ಆಗಿದ್ರು
ಅವ್ರೆಲ್ಲವಷ್ಟು ವಿಜ್ಞಾನಮಯ ಕೋಶಕ್ಕೆ ಕನೆಕ್ಟ್ ಆಗಿ ಇರ್ತಾರ. ಅವ್ರೇನ್ ಧ್ಯಾನ ಮಾಡ್ತಾ ಇರೋದಿಲ್ಲ, ಆದ್ರೆ ವಿಜ್ಞಾನಮಯ ಕೋಶಕ್ಕೆ ಕನೆಕ್ಟ್ ಆಗಿರ್ತಾರ. ಅವ್ರೆಲ್ಲ ಇದು ತಾವು ಒಂದು ಪ್ರಯೋಗ ಮಾಡೋದ್ರಲ್ಲಿ ತಲ್ಲೀನರಾಗಿರ್ತಾರ. ಎಷ್ಟು ತಲ್ಲೀನರಾಗಿರ್ತಾರೆ, ಎಷ್ಟೋ ವರ್ಷಗಳ ಕಾಲ ಪ್ರಯೋಗಗಳನ್ನ ಮಾಡ್ತಾ ಇರ್ಬೇಕು. ಒಂದೇ ಸಬ್ಜೆಕ್ಟ್ ಮೇಲೆ ಪ್ರಯೋಗಗಳನ್ನ ಮಾಡಿದಾಗ ನೋಡ್ರಿ, ಆ ಸಣ್ಣ ಒಂದು ಡಿಫರೆನ್ಸ್ ಅನ್ನ ಗಮನಿಸ್ತಾ ಇರ್ಬೇಕು. ಏನಾಗ್ತಾ ಇದೆ ನೀರಿನ ಪಾತ್ರೆಯನ್ನ ಇಟ್ಟು ಆ ನೀರು ಕುದಿಯುವಾಗ ಮೇಲಿನ ಮುಚ್ಚುಳ ತಕ ಕುದ್ಕೊಂತ ಮುಂದಕ್ಕೆ ಹೋದಾಗ ಅವಾಗ ಟ್ರೈನ್ ಅನ್ನ ಕಂಡು ಹಿಡಿಯೋದಕ್ಕೆ ಸಾಧ್ಯ ಆಯ್ತು. ಆ ಒಂದ್ ಕೆಳಗಿನ ನೀರು ಹೊಗೆಯಿಂದ ಟ್ರೈನ್ ಚಲಿಸುತ್ತೆ ಅನ್ನುವ ವಿಷಯ ಗೊತ್ತಾಯ್ತು. ಯಾತಕ್ಕೆ ಅಂದ್ರೆ ಇವ್ರು ಇಲ್ಲಿ ಪ್ರಯೋಗ ಮಾಡುವಾಗ ಮೇಲಿನ ಲೋಕದಲ್ಲಿ ಎಲ್ಲಾ ಪ್ರಯೋಗ ಮಾಡಿ ಇಟ್ಟಿರ್ತಾರ. ಯಾರು ಪ್ರಯೋಗ ಮಾಡ್ತಾ ಇರ್ತಾರೋ ಅವರ ಜ್ಞಾನವನ್ನ ಮೇಲಿನ ಲೋಕದ ಮಾಸ್ಟರ್ಸ್ ಇಡ್ತಾರ. ಅದಕ್ಕೋಸ್ಕರ ಅವರು ವಿಜ್ಞಾನಮಯ ಕೋಶಕ್ಕೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿರ್ತಾರ. ಅವ್ರು ಏನು ಧ್ಯಾನ ಮಾಡ್ತಾ ಇರೋದಿಲ್ಲ, ಧ್ಯಾನನೇ ಮಾಡ್ಬೇಕನ್ನೋದಿಲ್ಲ. ನಮ್ಮ ಕೆಲಸದಲ್ಲಿ ನಾವು ಶ್ರದ್ಧೆ ವಹಿಸ್ಬೇಕು, ವರ್ತಮಾನದಲ್ಲಿ ಇರ್ಬೇಕು. ಇನ್ನೊಬ್ರಿಗೆ ತೊಂದ್ರೆ ಮಾಡ್ಲಾರ್ದಂಗ ನಮ್ಮ ಪಾಡಿಗೆ ನಾವು ಇದ್ದಾಗನು ನಾವು ನಮ್ಮ ಆತ್ಮ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ಇಲ್ಲೇ ಇದು ನಿದರ್ಶನ. 5ನೇದ್ದು ಆನಂದಮಯ ಕೋಶ, ಸ್ಪಿರಿಚುವಲ್ ಬಾಡಿ. 5ನೇ ಶರೀರ ಸೇರೋದಕ್ಕೆ ಮುಂದೆ ಒಂದು ಗೋಡೆ ಇರುತ್ತದೆ. 5ನೇ ಶರೀರ ಹೋಗೋದಕ್ಕಿಂತ ಮುಂಚೆ ಒಂದು ಗೋಡೆ ಇರುತ್ತೆ. ಆ ಗೋಡೆ ಈಗ ಬೇರೆ ಬೇರೆ ತಲೆಗಳು ಅಂದ್ರೆ ಬೇರೆ ಬೇರೆ ಲೋಕದ ತರ ಇರ್ತಾವ. 4ನೇ ಶರೀರದಿಂದ 5ನೇ ಶರೀರ ಹೋಗೋದಕ್ಕೆ ಅಗ್ನಿ, ಆಧ್ಯಾತ್ಮಿಕ ಚಿಹ್ನೆ ನೀರು, ಅಗ್ನಿ. 4ನೇ ಶರೀರದಿಂದ ಮೇಲೆ 5ನೇ ಶರೀರಕ್ಕೆ ಹೋಗ್ಬೇಕಂದ್ರೆ ನೀರು, ಅಗ್ನಿಯ ತತ್ವಗಳು ನಮ್ಗೆ ಬಹಳ ಬೇಕಿರುತ್ತೆ. ಯಾಕಂದ್ರೆ ಏನು ಪಾತ್ರೆನಲ್ಲಿ ನೀರು ಕುದಿಬೇಕು ಅಂತಂದ್ರೆ ಅಗ್ನಿ ಬೇಕು, ಪಾತ್ರೆನಲ್ಲಿ ಇಡೋದು ನೀರು. ಯಾವಾಗ ಎರಡನ್ನ ಇಟ್ಟಾಗ ಯಾವ ರೀತಿ ಮುಂದೆ ಹೋಗ್ತಾ ಇರುತ್ತೋ ಅದೇ ರೀತಿಯಾಗಿ ನಮ್ಮ ಶರೀರ 4ನೇ ಶರೀರದಿಂದ 5ನೇ ಶರೀರಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಕೆಲಸ ಮಾಡುವವರು ಮತ್ತೆ ಯಜಮಾನಿ. ನಮ್ಮ ಎಚ್ಚರಿಕೆ ನಮಗೆ, ಯಜಮಾನಿ ನಮ್ಮ ಕೆಲಸ ಮಾಡುವುದು. ನೋಡ್ರಿ, ಕೆಲಸ ಮಾಡೋರು ಸಹಿತ ಯಾವ ರೀತಿಯಾಗಿ ಇರ್ಬೇಕು, ಮತ್ತೆ ಯಜಮಾನಿ ಯಾವ ರೀತಿ ಇರ್ಬೇಕು, ನಮ್ಮ ಎಚ್ಚರಿಕೆನಲ್ಲಿ ನಮ್ಗೆ ಇರ್ಬೇಕು ಅಂತ ಹೇಳಿದಾರೆ. ಧ್ಯಾನಕ್ಕೆ ಕುಳಿತಾಗ ಆಲೋಚನೆಯನ್ನು ಹಿಡಿದುಕೊಳ್ಳಬೇಕು. ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ಆಲೋಚನೆಯನ್ನ ಆದಷ್ಟು ನಾವು ಸ್ಟಾಪ್ ಮಾಡ್ಬೇಕು. ಆದ್ರೂ ಸ್ಟಾಪ್ ಒಂದೊಂದ್ಸಾರಿ ಆಗಲ್ಲ. ಒಂದೊಂದು ಸಾರಿ ಆಲೋಚನಾ ರಹಿತ ಸ್ಥಿತಿಗೆ ಹೋಗ್ತೀವಿ. ಒಂದೊಂದು ಸಾರಿ ಎಷ್ಟು ಗಂಟೆಗಳು ಕೂತ್ರು ಮತ್ತೆ ನಮ್ಮಲ್ಲಿ ಆಲೋಚನೆಗಳು ಬರ್ತಾನೆ ಇರುತ್ತೆ. ಅದಕ್ಕೋಸ್ಕರ ನಾವೇನ್ ತಲೆ ಕೆಡಿಸ್ಕೊಳೋದ್ ಬೇಕಾಗಿಲ್ಲ. ನಾವು ಕೂತ್ಕೊಳೋದಷ್ಟೇ ನಮ್ಮ ಧರ್ಮ. ಯಾಕೆಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡಿನಲ್ಲಿ ಎಷ್ಟೋ ಆಲೋಚನೆಗಳು ಇರ್ತಾವ. ಅವೆಲ್ಲ ಹೊರಗಡೆ ಹೋಗ್ಬೇಕಂದ್ರೆ ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ಆ ಆಲೋಚನೆಗಳು ನಮ್ಮ ಧ್ಯಾನದಲ್ಲಿ ಬಂದೇ ಅವು ಹೊರಗಡೆ ಹೋಗ್ಬೇಕು. ಅದಕ್ಕೋಸ್ಕರ ಎಷ್ಟೋ ಆಲೋಚನೆ ಬರ್ತಾ ಇದೆ ಅಂದ್ರೆ ಅವು ಬಂದೇ ಬರ್ತಾವ. ಮೊದಲಿನ 4 ಶರೀರಗಳನ್ನ ಬಿಟ್ಟು ಬಿಡ್ಬೇಕು. ಅವಾಗ ಸ್ಥಳ ಮತ್ತು ಸಮಯದಿಂದ ಪ್ರಯಾಣಿಸ್ತಾ ಇರ್ಬೇಕು. ಆಗ ನಾವು ಗತ ಮತ್ತು ಭವಿಷ್ಯವನ್ನ ಬಿಟ್ಟಾಗ ಬ್ರಹ್ಮಾನಂದ ಸ್ಥಿತಿ, ಆನಂದ ಸ್ಥಿತಿಗೆ ನಾವು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಆರನೇದು ವಿಶ್ವಮಯ ಕೋಶ, ಮಹಾಕಾರಣ ಶರೀರ, ಕಾಸ್ಮಿಕ್ ಬಾಡಿ. ಅದನ್ನೇ ಯೂನಿವರ್ಸಲ್ ಶಕ್ತಿ ಅಂತ ಕರೀತಾರ. ನಾವು ಯಾವಾಗ ಕಣ್ಣು ಮುಚ್ಕೊಂಡು ಶ್ವಾಸವನ್ನ ಗಮನಿಸಿದಾಗ ವಿಶ್ವಮಯ ಪ್ರಾಣ ಶಕ್ತಿ ಬರುತ್ತೆ ಅಂತ ನಾವೇನ್ ಹೇಳ್ತೀವಲ್ಲ, ಅದೇ ವಿಶ್ವಮಯ ಕೋಶ. ಆ ಒಂದು ವಿಶ್ವಮಯ ಕೋಶ, ವಿಶ್ವದೊಳಗಿನ ಶಕ್ತಿ ನಮ್ಮೊಳಗೆ ಬರ್ಬೇಕಂದ್ರೆ ನಾವು ಮೌನವಾಗಿ ಇದ್ದುಕೊಂಡು ಧ್ಯಾನ ಸಾಧನೆಯನ್ನ ಜಾಸ್ತಿ ಮಾಡಿದಾಗ ದಿನಕ್ಕೆ 9 ಗಂಟೆಗಳ ಕಾಲ ಮೌನ ಧ್ಯಾನ ಸಾಧನೆ ಅಂತ ಎಲ್ಲ ಕಡೆ ನಡೀತಾ ಇರುತ್ತೆ. ಜೇತವನಂ, ಕಾಸ್ಮಿಕ್ ವ್ಯಾಲಿ, ಜಗನ್ನಾಥ ಗಟ್ಟು, ಮತ್ತೆ ಇವಾಗ ಪ್ರತಿ ಹುಣ್ಣಿಮೆನೂ ವಾನಿಯಂಬಾಡಿ ಜೋಲಾರ್ಪೇಟೆ ಹತ್ರ ಒಂದು
ಪಿರಮಿಡ್ ಕಟ್ಟಿದ್ದಾರೆ ತಮಿಳ್ನಾಡಿನವರು. ಬೆಂಗಳೂರಿಗೆ ಹತ್ರ ಆಗುತ್ತೆ, 2.5 ತಾಸು 3 ತಾಸು ಆಗ್ಲಿಕ್ಕಿಲ್ಲ. ಅಲ್ಲಿ ಮೌನ ಧ್ಯಾನ ಮಾಡ್ತಾ ಇರ್ತಾರೆ. ಆ ಮೌನ ಧ್ಯಾನಗಳಲ್ಲಿ ಮಾತು ಇರಲ್ಲ. ನಾವು ರೂಮಲ್ಲಿ ಇದ್ದಾಗೂ ಮಾತಿರಲ್ಲ, ಹೊರಗಡೆ ಹೋದಾಗನು ಮಾತಾಡದೆ ಇದ್ದಾಗ ಧ್ಯಾನಗಳನ್ನ ಮಾಡಿದಾಗ ನಾವು ವಿಶ್ವದೊಳಗೆ ನಾವು ಏಕ ಆಗಿದ್ದೀವಿ ಅನ್ನುವ ಭಾವನೆ ನಮ್ಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ. 5ನೇ ಶರೀರದಿಂದ ನಾವು ಮತ್ತೊಂದು ತಲೆಗೆ ಇನ್ನೊಂದು ಶರೀರಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಅಹಂಕಾರ ಸ್ಥಿತಿಯಿಂದ ನಿರಹಂಕಾರ ಸ್ಥಿತಿಗೆ ಹೋಗೋದು. ಯಾವಾಗ ಆಲೋಚನಾ ರಹಿತ ಸ್ಥಿತಿಯಲ್ಲಿ ನಾವು ಧ್ಯಾನಕ್ಕೆ ಕೂಡೋದಕ್ಕೆ ಸಾಧ್ಯ ಆಗುತ್ತೋ ಆವಾಗ ಅಹಂಕಾರ ಸ್ಥಿತಿಯಿಂದ ನಿರಹಂಕಾರ ಸ್ಥಿತಿಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ನಾನು ನನ್ನದು, ನನ್ನಿಂದನೇ ಈ ಮನೆ ನಡೀತಾ ಇದೆ, ನಾನ್ ಮಾಡಲಿಲ್ಲ ಅಂದ್ರೆ ನಡೆಯೋದಿಲ್ಲ, ನಾನೇ ಎಲ್ಲರಿಗೆ ಇಷ್ಟು ಮಾಡಿದ್ದು, ನಾನೇ ಚಂದ ಇದ್ದೀನಿ, ನನ್ನ ಮನೆನೇ ಚಂದ. ನಾನು ಅನ್ನೋ ಅಹಂಕಾರ ಹೋಗ್ಬೇಕು ಅಂತಂದ್ರೆ ಅಷ್ಟು ಸುಲಭ ಅಲ್ಲ. ನನ್ನ ಮನೆನೇ ಗ್ರೇಟು, ನನ್ನ ಮನೆ ಫ್ಯಾಮಿಲಿನೇ ಗ್ರೇಟು, ಇನ್ನೊಬ್ರು ಯಾರು ಸರಿಯಲ್ಲ. ಈ ವಿಶ್ವದೊಳಗೆ ನಾವು ನೋಡಿರೋದು ಇಷ್ಟೇ ನೋಡಿರ್ತೀವಿ, ಅದರಲ್ಲಿ ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ನಾವು ಹೇಳ್ತಾ ಇರ್ತೀವಿ. ಅದಕ್ಕೋಸ್ಕರ ನಾನು ನನ್ನದು ಹೋಗ್ಬೇಕು ಅಂತಂದ್ರೆಗಿನ ಆ ವಿಶ್ವಮಯಕ್ಕೆ, ವಿಶ್ವದ ಜೊತೆಗೆ ನಾವು ಕನೆಕ್ಟ್ ಆದಾಗ, ಆ ಕಾಸ್ಮಿಕ್ ಎನರ್ಜಿ ನಮ್ಮೊಳಗೆ ಬಂದಾಗ ಅಹಂಕಾರ ಸ್ಥಿತಿಯಿಂದ ನಾವು ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ. 5ನೇ ಕೇಂದ್ರ ಇನ್ನು ಪೂರ್ತಿ ಪ್ರಶ್ನೆಗಳನ್ನೋದು ಇರೋದಿಲ್ಲ. ಯಾಕೆ ನನಗೆ ಈ ಕಷ್ಟ ಬಂದಿದೆ, ಯಾಕೆ ನನಗೆ ಈ ಸಮಸ್ಯೆ ಬಂದಿದೆ, ಯಾಕೆ ನನಗೆ ಈ ರೋಗ ಬಂದಿದೆ, ಅವೆಲ್ಲ ನಾವು ಒಂದೊಂದು ಜ್ಞಾನ ಭೌತಿಕ ಶರೀರದಲ್ಲಿ ನಾವು ಇದ್ದಾಗ, ಧ್ಯಾನ ಮಾಡಿದಾಗೆ ನಮ್ಗೆ ಎಷ್ಟೋ ಒಂದು ಜ್ಞಾನ ಅನ್ನೋದು ನಮ್ಗೆ ಸಿಕ್ಬಿಡುತ್ತೆ. ಅವಾಗ ನಾವು ಯಾವುದಕ್ಕೂ ಅಂಟಿಕೊಳ್ಳದ ಹಾಗೆ ನಾವು ಇರ್ತೀವಿ. ಅಯ್ಯೋ ನಾವ್ ಏನಾದ್ರೂ ಮಾತಾಡಿದ್ರೆ ಮತ್ತೆ ಅವ್ರ ಕರ್ಮದಲ್ಲಿ ನಾವು ಸಿಗೆ ಬೀಳ್ತೀವಿ. ನಾವು ಆದ್ರೆ ಸಹಾಯ ಮಾಡೋಣ, ಇಲ್ಲ ಅಂದ್ರೆ ಇಲ್ಲ. ನಮಗೆ ತಿಳಿದಿರುವಂತಹ ಜ್ಞಾನವನ್ನ ಹಂಚಿಬಿಟ್ರೆಗಿನ ನಾವು ಆರಾಮಾಗಿ ಇರ್ಬೋದು ಅನ್ನೋದು ಅವಾಗ ನಮ್ಮ ಅರಿವಿಗೆ ಬರುತ್ತೆ. ನಾವು ಇನ್ನೊಬ್ಬರ ತಂಟೆಗೆ ಹೋಗಲ್ಲ, ತಂದೆ ತಾಯಿಗಳು ತಂಟೆಗೆ ಹೋಗಲ್ಲ, ಅತ್ತೆ ಮಾವುಗಳು ತಂಟೆಗೆ ಹೋಗಲ್ಲ. ಅವ್ರೇನೋ ತೊಂದ್ರೆ ಕೊಟ್ಟಿರ್ಬೋದು, ಅವಾಗ ನಮ್ಗೆ ಜ್ಞಾನ ಸರಿಯಾಗಿದ್ದಿಲ್ಲ, ನಾವು ಈ ಗತ ಜನ್ಮದಲ್ಲಿ ಅವ್ರಿಗೆ ಎಷ್ಟು ತೊಂದರೆ ಕೊಟ್ಟಿದ್ವು, ಅದಕ್ಕೋಸ್ಕರ ಇವಾಗ ಅವ್ರು ತೊಂದರೆ ಕೊಟ್ಟಿದ್ದಾರೆ, ಸಾರಿ ಥ್ಯಾಂಕ್ಸ್ ಅಂತ ಹೇಳಿ ಅವರ ಒಂದು ಮನೆಯಲ್ಲಿ ನಾವು ಹುಟ್ಟಿದ್ದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಕೊಂತ, ಈ ಮನೆಯಲ್ಲಿ ಬಂದು ನಾವು ಸಂಸಾರ ಮಾಡ್ತಾ ಇರೋದಕ್ಕೆ, ನಮ್ಮ ಗಂಡನನ್ನ ಅವ್ರು ಕೊಟ್ಟಿದ್ದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಕೊಂತ, ನಮ್ಮ ಜೀವನವನ್ನ ಮಾಡಿದಾಗ ನಮ್ಮ ಮಕ್ಕಳನ್ನ ಯಾವ ರೀತಿ ಬೆಳೆಸ್ಬೇಕು ಅನ್ನೋ ಅಜ್ಞಾನದಲ್ಲಿ ನಾವು ಅವಾಗಿದ್ದಾಗ ನಾವು ಏನೇನೋ ಮಕ್ಕಳ ಮೇಲೆ ಜಬರ್ದಸ್ತ್ ಮಾಡೋದಾಗ್ಲಿ, ಆ ಮನಸ್ಸು ನೋಯುವಂಗೆ ಮಾತಾಡೋದಾಗ್ಲಿ, ಅಂದ್ರೆ ಫ್ರೀಡಮ್ ಕೊಟ್ಟಿರಲ್ಲ ಮಕ್ಕಳಿಗೆ, ಸ್ವೇಚ್ಛೆ ಕೊಟ್ಟಿರೋದಿಲ್ಲ. ಅವೆಲ್ಲ ನಮಗೆ ಅರ್ಥ ಆಗಿ ಅವಾಗ ನಾವು ಯಾವುದಕ್ಕೂ ಅಂಟಿಕೊಳ್ಳದ ಹಾಗೆ ಇರ್ತೀವಿ. ಗೊತ್ತಿಲ್ದಾಗ ಅವೆಲ್ಲ ತಪ್ಪು ಮಾಡಿದೀವಿ, ಇವಾಗ ಅವರ ಆತ್ಮ ಏನ್ ಪಾಠ ಕಲಿಯೋದಕ್ಕೆ ಬಂದಿದೆಯೋ ಆ ಪಾಠ ಕಲಿತಾ ಇದೆ ಅಂತ ಅಂದ್ಕೊಂಡು ಬಿಟ್ಟು ಬಿಡ್ತೀವಿ. ಅವರ ತನಕ ಬಂದು ಅವರ ಜವಾಬ್ದಾರಿಗಳನ್ನ ನಾವು ತಗೊಳ್ಬೇಕಷ್ಟೇ ಆಗ್ಲಿ, ಅವರ ವೈಯಕ್ತಿಕ ವಿಷಯಗಳಲ್ಲಿ ನಾವು ತಲೆ ಹಾಕ್ದಂಗೆ ಸರಿಯಾದ ಮಾರ್ಗದಲ್ಲಿ ನಡೆಯೋದಕ್ಕೆ ಮಾರ್ಗದರ್ಶನ ನೀಡ್ತಾ ನಾವು ಅದನ್ನ ಆಕ್ಸೆಪ್ಟ್ ಮಾಡ್ಕೊಳೋದು. ಬುದ್ಧ, ಮಹಾವೀರ, ಪಕ್ಷಿ, ವೃಕ್ಷ ಎಲ್ಲವೂ ನಾನೇ ಅನ್ನುವ ಏಕಾತ್ಮದ ಸ್ಥಿತಿಗೆ ನಾವು ಆವಾಗ ಬರೋದಕ್ಕೆ ಸಾಧ್ಯ ಆಗುತ್ತೆ. ಮಮಾತ್ಮ ಸರ್ವಭೂತಾತ್ಮ ಅಂದ್ರೆ ನನ್ನಲ್ಲಿರುವ ಆತ್ಮನು ಅವರಲ್ಲಿರುವ ಆತ್ಮನು ಎಲ್ಲನೂ ಒಂದೇ ಅನ್ನುವ ಸ್ಥಿತಿನಲ್ಲಿ ಅವಾಗ ನಾವು ಬರೋದಕ್ಕೆ ಸಾಧ್ಯ ಆಗುತ್ತೆ. ಜೆನ್ ಆಗಿರ್ಬೋದು, ಜೆನ್ ಮಾಸ್ಟರ್ ಅಂತ ನಾವೇನ್ ಕರಿತೀವಲ್ಲ, ಅವರು ಎಲ್ಲ ಒಳ್ಳೊಳ್ಳೆ ಮಾಸ್ಟರ್ಗಳು. ಮತ್ತೆ ಸತ್ತೋರಿ, ಜ್ಞಾನೋದಯ ಆದವರು, 6ನೇ ಶರೀರ ವಿಶ್ವ ರಹಸ್ಯಗೆ ಸಂಬಂಧಿಸಿದ್ದು. ಬಹಳ ಮಂದಿ 5ನೇದಕ್ಕೆ ಮುಗಿಯುತ್ತದೆ, ಇದು ಅಂತ್ಯ ಅಲ್ಲ, ಹೊಸ ಪ್ರಾರಂಭ. ನೋಡ್ರಿ, ವಿಶ್ವಕ್ಕೆ ಕನೆಕ್ಟ್ ಆದ್ಮೇಲೆ ಮತ್ತೆ ನಮ್ಮ ಜರ್ನಿ ಅನ್ನೋದು ಶುರುವಾಗುತ್ತೆ. ಏಕತ್ವದ ಕಡೆಗೆ ಸಾಧನೆ ಅನ್ನೋದು ಮಾಡ್ಬೇಕು, ನಿರ್ವಾಣ ಸ್ಥಿತಿಗೆ ಹೋಗ್ಬೇಕು. ಅವಾಗ ನಮ್ಮ ಸಂಪೂರ್ಣ ಜರ್ನಿ ಅನ್ನೋದು ಮುಗಿಯೋದಕ್ಕೆ ಸಾಧ್ಯ ಆಗುತ್ತೆ. 7ನೇದು ನಿರ್ವಾಣಮಯ ಕೋಶ, ಮುಕ್ತಿ ಶರೀರ. ನಿರ್ವಾಣಮಯ ಅಂದ್ರೆ ಮುಕ್ತಿ. ನನಗೆ ಏನಿದ್ರು ಸರಿ, ಇಲ್ಲ ಅಂದ್ರೂ ಸರಿ, ಊಟ ಇದ್ರು ಸರಿ, ಇಲ್ಲ ಅಂದ್ರೂ ಸರಿ. ಮೊದಲಿಗೆಲ್ಲ ಫಸ್ಟ್ ಅದು ನಮ್ಗೆ ಏನಾದ್ರು ದೋಸೆ ತಣ್ಣಂದು ತಿನ್ಬೇಕು ಅಂದ್ರೆ, ನಮಗ್ ದೋಸೆ ಮಾಡಿ ಕೊಡೋರು ಒಂದು ಚೂರು ಕಪ್ಪಾಯ್ತಂದ್ರೆ, ದಪ್ಪ ಆಯ್ತಂದ್ರೆ ಎಷ್ಟು
ಬೇಜಾರು ಮಾಡ್ಕೊಂತ ಇದ್ವಿ. ಆದ್ರೆ ಅಂತಹ ಸ್ಥಿತಿಯಿಂದ ಒಂದೇ ಜನ್ಮದಲ್ಲಿ ಎಷ್ಟು ಬದಲಾವಣೆ ಅನ್ನೋದು ಬಂದಿದೆ. ಇವಾಗ ಒಂದೊತ್ತು ಊಟ ಇಲ್ಲ ಅಂದ್ರೂ ಪರವಾಗಿಲ್ಲ, ಎರಡೊತ್ತು ಇಲ್ಲ ಅಂದ್ರೂ ಪರವಾಗಿಲ್ಲ, ಆ ಸ್ಥಿತಿಗೆ ನಾವು ಬಂದಿದೀವಿ ಅಂತಂದ್ರೆ ಧ್ಯಾನ ಮಾಡಿರೋದ್ರಿಂದ ನಮ್ಮಲ್ಲಿ ಇಷ್ಟು ಬದಲಾವಣೆ ಅನ್ನೋದು ಆಗೋದಕ್ಕೆ ಸಾಧ್ಯ ಆಗಿದೆ. ಆಲೋಚನಾ ರಹಿತ ಸ್ಥಿತಿ, ಶೂನ್ಯ ಸ್ಥಿತಿ, ಆಲೋಚನೆ ಕಡಿಮೆ ಆದ ಹಾಗೆ ನೀವು ಆಧ್ಯಾತ್ಮಿಕದಲ್ಲಿ ಏರಿದ ಹಾಗೆ. ಯಾವಾಗ ಆಲೋಚನೆ, ನಾವು ಎಚ್ಚರ ಸ್ಥಿತಿಯಲ್ಲಿ ಆಲೋಚನೆಗಳನ್ನ ಕಡಿಮೆ ಮಾಡಿದಾಗ ಮಾತ್ರ ಧ್ಯಾನಕ್ಕೆ ಕೂತ್ಕೊಂಡಾಗ ಆಲೋಚನೆಗಳು ನಿಂತ್ಕೊಳ್ಳೋಕೆ ಸಾಧ್ಯ. ಆದ್ರೆ ಮೊದಲಿನ ಆಲೋಚನೆಗಳು ಇನ್ನ ಏನಾದ್ರೂ ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ಇದ್ದಾಗ ಅವೆಲ್ಲ ಹೊರಗಡೆ ಬರ್ತಾ ಇರ್ತಾವ. ಆದ್ರೆ ಈಗ ಎಷ್ಟು ಆಲೋಚನೆಗಳನ್ನ ಕಡಿಮೆ ಮಾಡಿದ್ದಕ್ಕೆ ಮುಂದಿನ ದಿನಗಳಲ್ಲಿ ನಮಗೆ ಆಲೋಚನೆಗಳು ಕಡಿಮೆ ಬರುವ ಅವಕಾಶಗಳು ಇದಾವೆ. ಎಷ್ಟೋ ಸಾರಿ ನಾವು ಥಾಟ್ಲೆಸ್ ಸ್ಥಿತಿಗೆ ಹೋಗ್ತೀವಿ, ಗಂಟೆಗಟ್ಲೆ. ಅದು ಎಲ್ಲ ನಮ್ಮ ಸಾಧನೆ ಮುಖಾಂತರನೇ ಆ ಒಂದು ಸ್ಥಿತಿಗೆ ನಾವು ಹೋಗಿದ್ದೀವಿ. ಆಲೋಚನಾ ರಹಿತ ಸ್ಥಿತಿ, ಶೂನ್ಯ ಸ್ಥಿತಿಗೆ ನಾವು ಹೋದಾಗ ಮಾತ್ರ ಆ ಒಂದು ಸೆಕೆಂಡ್ ಆಲೋಚನಾ ರಹಿತ ಸ್ಥಿತಿ ಬಂದ್ರು ಆ ಒಂದು ಸೆಕೆಂಡಿನಲ್ಲೇ ವಿಶ್ವದಿಂದ ಎಷ್ಟೋ ನಮಗೆ ಶಕ್ತಿ ಅನ್ನೋದು ಬರೋದಕ್ಕೆ ಸಾಧ್ಯ ಆಗುತ್ತಂತೆ. ಆ ಆಲೋಚನಾ ಸ್ಥಿತಿ ನಮ್ಗೆ ಬರ್ಬೇಕಂತಾನೆ ನಾವು ಧ್ಯಾನವನ್ನ ಮಾಡೋದು. 3 ತಾಸು ಧ್ಯಾನ ಮಾಡಕ ಕೂತ್ರು ಅಷ್ಟು 3 ತಾಸುನು ನಮ್ಗೆ ವಿಶ್ವದಿಂದ ಎನರ್ಜಿ ಅನ್ನೋದು ಬರೋದಿಲ್ಲ ಅಂತ ಹೇಳ್ತಾರ, ಬರುತ್ತೆ ಅಂತ ಹೇಳ್ತಾರ. ಅದು ಕರೆಕ್ಟ್ ಆಗಿ ನನಗೆ ಗೊತ್ತಿಲ್ಲ. ಆದ್ರೆ ಯಾವಾಗ ಆಲೋಚನಾ ರಹಿತ ಸ್ಥಿತಿ ಅನ್ನೋದು ಇರುತ್ತೋ ಆ ಆಲೋಚನಾ ರಹಿತ ಸ್ಥಿತಿಯಲ್ಲಿ ಅಪಾರವಾದ ಶಕ್ತಿ ಅನ್ನೋದು ನಮ್ಮಲ್ಲಿ ಬರುತ್ತೆ. ಆಲೋಚನಾ ರಹಿತ ಸ್ಥಿತಿ ಅಂದ್ರೆಗಿನ ಇನ್ನೊಂದು, ನಮ್ಮ ಒಂದು ಆಲೋಚನೆ ಬರ್ತಾ ಇರುತ್ತೆ ಧ್ಯಾನಕ್ಕೆ ಕೂತಾಗ, ಒಂದು ಆಲೋಚನೆಯಿಂದ ಇನ್ನೊಂದು ಆಲೋಚನೆಗೆ ಏನು ಗ್ಯಾಪ್ ಇರುತ್ತಲ್ಲ ಅದೇ ಆಲೋಚನಾ ರಹಿತ ಸ್ಥಿತಿ ಅಂತ. ಇದು 1000 ಆಫ್ ಸೀಡ್ಸ್ ಬುಕ್ ನಲ್ಲಿ ಸರೋಜ ಗುಳ್ಳಪಳ್ಳಿ ಮೇಡಮ್ ಹೇಳಿರೋದು ನೋಡ್ರಿ. ನಮಗೆ ಗಂಟೆಗಟ್ಲೆ ಶೂನ್ಯ ಸ್ಥಿತಿ ಬರ್ಬೇಕನ್ನೋದು ಏನಿಲ್ಲ. ನಮಗೆ 1 ಸೆಕೆಂಡ್ ಬಂದ್ರೂ ಅದೇ ಆಲೋಚನಾ ರಹಿತ ಸ್ಥಿತಿ, ಶೂನ್ಯ ರಹಿತ ಸ್ಥಿತಿ. ಆಧ್ಯಾತ್ಮಿಕದಲ್ಲಿ ನಾವು ಆ ರೀತಿಯಾಗಿ ಬೆಳೀತಾ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಸ್ವೇಚ್ಛೆ, ನಮ್ಮ ಮನಸ್ಸಿನಿಂದ ನಮಗೆ ಸ್ವೇಚ್ಛೆ ಬರುತ್ತೆ. ನಮ್ಮ ಮನಸ್ಸಿನಿಂದ ನಮಗೆ ಸ್ವೇಚ್ಛೆ ಅನ್ನೋದು ಸಿಗುತ್ತೆ. ನಾವು ಆಲೋಚನೆಗಳನ್ನ ಮಾಡ್ದಂಗೆ ಇರ್ಬೇಕು ಅಂತಂದ್ರೆ ಬಹಳ ಕಷ್ಟ ಆಗುತ್ತೆ. ಚೈನಾದಲ್ಲಿ ದೇವಾಲಯಗಳು ಪೂರ್ತಿಯಾಗಿ ಖಾಲಿ ಇದಾವ ನೋಡ್ರಿ. ಪೂರ್ತಿಯಾಗಿ ಯಾಕೆ ಖಾಲಿ ಇದೆ ಅಂದ್ರೆಗಿನ ನಮ್ಮ ತಲೆಯನ್ನು ಸಹಿತ ಅದೇ ರೀತಿಯಾಗಿ ಖಾಲಿ ಮಾಡ್ಕೋಬೇಕು ಅಂತ ಅರ್ಥ. ಕೃಷ್ಣನ್ನ ಯಾರೋ ಕೇಳ್ತಾರಂತ, ಯಾಕೆ ನಿನಗೆ ಕೊಳಲು ಅಂದ್ರೇನೆ ಇಷ್ಟ ಅಂತ. ರಾಧಾ ಕೇಳ್ತಾಳೇನು, ಕೊಳಲಿನೊಳಗಡೆ ಏನು ಇಲ್ಲ ಅದಕ್ಕೆ ನನಗೆ ಕೊಳಲು ಅಂದ್ರೆ ಇಷ್ಟ. ನೋಡ್ರಿ, ಕೊಳಲಿನೊಳಗೆ ಏನು ಇಲ್ಲದಾಗ ಯಾವ ರೀತಿಯಾದ ಸೌಂಡ್ ನ ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು. ಅದ್ರೊಳಗೆ ಆಲ್ರೆಡಿ ತುಂಬಿಕೊಂಡು ಇದ್ರೆ ಆ ತುಂಬಿದ ಕೋಲು, ಅದೇ ಸೈಜಿನ ಕೋಲ್ ತಗೊಂಡು ನಾವು ಕೊಳಲನ್ನು ಊದಿದಾಗ ಯಾವ್ದಾದ್ರೂ ಸೌಂಡ್ ಹೊರಗ್ ಬರುತ್ತಾ? ಬರಲ್ಲ. ಅದೇ ಖಾಲಿ ಇರುವ ಕೊಳಲಿನಾಗಾದ್ರೆ ಯಾವ ರೀತಿ ನಾದಗಳು ಹೊರಗಡೆ ಹೊಮ್ಮುತ್ತೋ, ತುಂಬಿರುವ ಕೋಲಿನಲ್ಲಿ ನಾವು ಊದಿದಾಗ ನಾದಗಳು ಹೊರ ಹೊಮ್ಮೋದಿಲ್ಲ. ಅದಕ್ಕೋಸ್ಕರ ಶೂನ್ಯ, ಪೂರ್ತಿಯಾಗಿ ಖಾಲಿ ಇರ್ಬೇಕು. ನಮ್ಮ ಮನಸ್ಸನ್ನೋದು ಸಹಿತ ಪೂರ್ತಿಯಾಗಿ ಖಾಲಿ ಇರ್ಬೇಕು. ಅದಕ್ಕೋಸ್ಕರ ಸಣ್ಣ ಮಕ್ಕಳನ್ನ ಓದೋದಕ್ಕೆ ಕೂಡ್ಸುವಾಗ 5 ನಿಮಿಷ 10 ನಿಮಿಷ ಧ್ಯಾನ ಮಾಡಿಸ್ರಿ. ಅವ್ರು ಬೆಳಗ್ಗೆಯಿಂದ ಸ್ಕೂಲಲ್ಲಿ ಯಾರ ಜೊತೆ ಮಾತಾಡಿದ್ದು, ಮತ್ತೆ ಜಗಳ ಮಾಡಿದ್ದು, ಮನೆಯಲ್ಲಿ ನನಗ ಅದು ಬೇಕು ಇದು ತಾಟ ಮಾಡಿರ್ತ, ಅಮ್ಮಂದ್ರು ಏನಾದ್ರು ಬೈತಾರೆ, ಎಲ್ಲ ಆಲೋಚನೆ ತಿರುಗ್ತಾ ಇರ್ತದ. ಅಯ್ಯೋ ನಮ್ಮಮ್ಮ ನನ್ಗೆ ಇಷ್ಟ ಪಡ್ತಾ ಇಲ್ಲ, ನನ್ಗೆ ಯಾವಾಗ್ಲೂ ನಾನ್ ಕೇಳಿದ್ದು ಮಾಡಲ್ಲ, ನಮ್ ತಮ್ಮ ಕೇಳಿದ್ದು ಮಾಡ್ತಾಳ, ಅಕ್ಕ ಕೇಳಿದ್ದು ಮಾಡ್ತಾಳ, ಆದ್ರೆ ನಾನ್ ಕೇಳಿದ್ ಅವೆಲ್ಲ ಆಲೋಚನೆ ಇರ್ತಾವ. ಅವುಗಳನ್ನೆಲ್ಲ ಹೋಗ್ಬೇಕಂದ್ರೆ ಧ್ಯಾನ 5 ನಿಮಿಷ ಮಾಡಿಸಿ ಧ್ಯಾನ ಓದೋದಕ್ಕೆ ಕೂಡ್ಸಿದ್ರೆ ಅವಾಗ ಅವ್ರಿಗೆ ಸಬ್ಜೆಕ್ಟ್ ಚೆನ್ನಾಗಿ ತಲೆಯೊಳಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಜೆನ್ ಮಾಸ್ಟರ್ಸ್ ಏನ್ ಹೇಳ್ತಾರ ಅಂದ್ರೆ ನೋಡ್ರಿ, ಒಂದು ಕಪ್ನಲ್ಲಿ ಚಹಾ ಹಾಕ್ತಾ ಇರ್ತಾರ, ಆ ಕಪ್ಪು ತುಂಬಿದ ಮೇಲೆನೂ ಹಂಗೆ ಹಾಕ್ತಾ ಇದ್ರೆ ಅದೇನಾಗುತ್ತೆ, ಸೋರಿ ಕೆಳಗಡೆ ಹೋಗುತ್ತೆ. ಅದಕ್ಕೋಸ್ಕರ ಆ ಕಪ್ಪು ಖಾಲಿ ಇದ್ದಾಗ ಮಾತ್ರ ತುಂಬಿಸ್ಕೊಳುತ್ತೆ, ತುಂಬಿದ್ಮೇಲೆ ನಾವು ಅದರಲ್ಲೇ ಹಾಕಿದ್ರೆ ಕೆಳಗಡೆ ಸೋರಿ ಹೋಗುತ್ತೆ. ಅದೇ ಸ್ಥಿತಿ ನಮ್ಮ ಸ್ಥಿತಿ. ಯಾವಾಗ ನಮ್ಮ ತಲೆಯಲ್ಲಿ ಆಲೋಚನೆಗಳನ್ನ ಕಟ್ ಮಾಡ್ಕೊಂತೀವೋ, ಖಾಲಿ ಮಾಡ್ಕೊಂತೀವೋ, ಅವಾಗ ನಾವು ತಿಳಿದಿರುವಂತ ಹೊಸ ಜ್ಞಾನವನ್ನ ನಾವು ಒಳಗಡೆ ಇಟ್ಕೊಳೋದಕ್ಕೆ ಸಾಧ್ಯ ಆಗುತ್ತೆ. ಪೋಷಣೆ ಅಂದ್ರೆ ಶೂನ್ಯ ಸ್ಥಿತಿ. ಶೂನ್ಯ ಸ್ಥಿತಿಯನ್ನೇ ನಾವು ಮೇಂಟೈನ್ ಮಾಡ್ಕೊಂತ ಹೋಗ್ಬೇಕು. ಸಂಪೂರ್ಣ ಶೂನ್ಯ ಸ್ಥಿತಿ, ಶೂನ್ಯದ ಎಲ್ಲೂ ಸಿಗುತ್ತದೆ ನಮ್ಗೆ. ಶೂನ್ಯದಿಂದ ಎಲ್ಲರೂ
ಇದೇ ನಿರ್ವಾಣ ಮನಸ್ಥಿತಿ ಅಂದ್ರೆ ನಾವು ಯಾವ್ದಕ್ಕೂ ಅಂಟಲಾರ್ದಂಗ, ಯಾವ್ದಕ್ಕೂ ಅಂಟ್ಕೊಳ್ಳಾರ್ದಂಗ ಅಲ್ಲಿ ಇರ್ಬೇಕು ಅಂತಂದ್ರೆ ತನ್ನ ಬಿಸಿರಿತನ ಬರ್ಲಿ. ನಾವ್ ಎಲ್ಲಿಗೋ ಊರಿಗೆ ಹೋಗ್ಬೇಕಂತ ಎಲ್ಲ ಲಗೇಜ್ ರೆಡಿ ಮಾಡ್ಕೊಂಡಿರ್ತೀವಿ, ಇಲ್ಲ ಟ್ರೈನ್ ಕ್ಯಾನ್ಸಲ್ ಆಗ್ಬಿಡುತ್ತೆ, ಇಲ್ಲ ಏರೋಪ್ಲೇನ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲ ಮನೆಯಲ್ಲಿನೇ ಏನೋ ಒಂದು ಸಮಸ್ಯೆ ಬಂದು ಪ್ರೋಗ್ರಾಮ್ ಕ್ಯಾನ್ಸಲ್ ಆಗುತ್ತೆ. ಆ ನಿರ್ವಾಣ ಸ್ಥಿತಿನಲ್ಲಿ ನಾವು ಹೋಗಿದ್ದಾಗ ಆಯ್ತು ಹೋದ್ರು ಆಯ್ತು, ಹೋಗದೆ ಇದ್ರು ಆಯ್ತು, ಇವಾಗ ಹೋದ್ರು ಆಯ್ತು, ಯಾವಾಗ ಹೋದ್ರು ಆಯ್ತು ಅನ್ನುವ ಸ್ಥಿತಿಯಲ್ಲಿ ನಮ್ಮ ಮನಸ್ಸನ್ನ ನಾವು ತಂದುಕೊಳ್ಳೋದೇ ನಿರ್ವಾಣಮಯ ಕೋಶ. ಫಸ್ಟಿಗೆ ನಾವು ಧ್ಯಾನಕ್ಕೆ ಬಂದಾಗ ಒಂದು ಸಾರಿ ಧ್ಯಾನ ಮಾಡ್ತಾ ಇನ್ನು ಮಾಡ್ತಾ ಇರ್ಲಿಲ್ಲೇನೋ, ಆ ಕಾವೇರಿ ಗಲಾಟೆ ಅವಾಗ ಎಷ್ಟೊಂದು 2000 ತಿರುಪತಿಗೆ ಹೋಗ್ಬೇಕು ಅಂತ ಅನ್ಕೊಂಡಿವಿ, ರಾತ್ರಿ ಟ್ರೈನಿಗೆ ಬುಕ್ ಮಾಡಿದೀವಿ. ಅದು ರಾತ್ರಿ ಟ್ರೈನ್ ಏನೋ ತಿರುಪತಿಗೆ ಹೋಗೋದು, ಅಲ್ಲಿ ತಮಿಳ್ನಾಡಿಗೆಲ್ಲ ನೀರಿನ ಗಲಾಟೆ ಅಂತ ಟ್ರೈನ್ ಯಾವ ನಿಂದ್ರಿಸ್ಬಿಟ್ಟಾರ. ಅದಕ್ಕೆ ಅವಾಗ ಹೋಗಕ್ಕಾಗಲ್ಲ, ಇವಾಗ್ಲೇ ನಾವು ಬೆಂಗಳೂರಿಗೆ ಹೋಗ್ಬಿಡ್ಬೇಕು ಅಂತ ನಮ್ಮ ಮನೆಯವ್ರು ಬಂದು ಹೇಳ್ಬಿಟ್ರು. ಎಷ್ಟು ಸಿಟ್ಟು, ಎಷ್ಟು ಜಗಳ ಅಂದ್ರೆ ನಾವು ರಾತ್ರಿ ಹೋಗ್ಬೇಕಂತ ಎಷ್ಟೋ ಕೆಲ್ಸಗಳು ಇನ್ನ ಪೆಂಡಿಂಗ್ ಇಟ್ಕೊಂಡಿರ್ತೀವಿ, ಏಕಾಏಕಿ ಅವೆಲ್ಲ ಮಾಡ್ಬೇಕಂದ್ರೆ ನಮ್ಗೆ ಸ್ಟ್ರೆಸ್ ಅನ್ನಂಗ ಆಗುತ್ತೆ. ಆದ್ರೆ ನಮಗೆ ಒಂದು ಜ್ಞಾನ ಇರ್ಲಾರ್ದಾಗನು ಆ ರೀತಿಯಾಗಿ ಆಲೋಚನೆ ಮಾಡ್ತೀವಿ. ಆದ್ರೆ ಆ ಒಂದು ಅವ್ರನ್ನ ಬೈಕೊಳ್ಳಾರ್ದಂಗೆ ಕೆಲಸಗಳು ಮಾಡಿದ್ರೆ ಇನ್ನು 10 ನಿಮಿಷ ಬೇಗನೆ ಆಗ್ತಾ ಇತ್ತು. ಆದ್ರೆ ನಮ್ಮ ಮನಸ್ಸು ಆ ಬೈಲಾರ್ದಂಗೆ ಕೆಲಸಗಳು ಮಾಡೋದಕ್ಕೆ ಆಗೋದಿಲ್ಲ, ನಮ್ಗೆ ಆ ಸ್ಥಿತಿನಲ್ಲಿ ನಾವ್ ಇರೋದಿಲ್ಲ. ಅದಕ್ಕೋಸ್ಕರ ಆರಾಮಾಗಿ ನಾವು ಇರಬೇಕು ಯಾವಾಗ್ಲೂ ಅಂತಂದ್ರೆ ಧ್ಯಾನವನ್ನ ಮಾಡಿದಾಗ, ನಿರ್ವಾಣ ಸ್ಥಿತಿನಲ್ಲಿ ಇದ್ದಾಗ. ಓಕೆ ದುಡ್ಡು ಇದ್ರೂ ಓಕೆ, ದುಡ್ಡು ಇಲ್ಲ ಅಂದ್ರೂ ಓಕೆ, ರಿಸರ್ವೇಶನ್ ಸಿಕ್ಕರು ಓಕೆ, ಸಿಕ್ಕಿಲ್ಲ ಅಂದ್ರೂ ಓಕೆ, ಅದು ಒಂದು ಅನುಭವ, ಇದು ಒಂದು ಅನುಭವ, ಹೋದ್ರೂ ಒಂದು ಅನುಭವ, ಹೋಗದೆ ಇದ್ರು ಒಂದು ಅನುಭವ ಅಂತ ಅನ್ಕೊಂಡು ನಾವು ಸುಮ್ನೆ ಇರೋದಕ್ಕೆ ಸಾಧ್ಯ ಆಗುತ್ತೆ. ಇಷ್ಟು ನನಗೆ 7 ಶರೀರಗಳ ಬಗ್ಗೆ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್.